ವಾಂಟೆಡ್ ಟು ಟಾಕ್ ಟು ಆಲ್ ಮೈ ಟ್ರೈನರ್ಸ್, ಏನಾಗ್ತಿದೆ, ಏನ್ ಕತೆ, ಕ್ಲಾಸಸ್ ನಡೀತಿದೆ, ನೆಕ್ಸ್ಟ್ ಫರ್ದರ್ ಕೋರ್ಸಸ್, ಇವಾಗ ಅಬಾಕಸ್, ವೇದಿಕ್ ಮ್ಯಾಥಮೆಟಿಕ್ಸ್ ನಡೀತಿದೆ, ಫರ್ದರ್ ಕೋರ್ಸಸ್ಗೆ ಏನ್ ಮಾಡ್ಬೇಕು, ವಾಟ್ ಈಸ್ ಯುವರ್ ಎಕ್ಸಾಕ್ಟ್ ರೋಲ್ ಅಂತ. 30ನೇ ತಾರೀಕು ಜೂನ್ ಮುಂಚೆ ಜಾಯ್ನ್ ಆಗಿರೋರಿಗೆ ಐ ಟೋಲ್ಡ್ ಫ್ರಮ್ 16th ಇಂದ ನಿಮ್ದು ಸ್ಯಾಲರಿ ಕೌಂಟ್ ಆಗುತ್ತೆ ಅಂತ. ಆಮೇಲೆ ರೈಟ್ ಅರ್ ರಾಂಗ್? ಇನ್ಫಾರ್ಮೇಶನ್ ಕರೆಕ್ಟ್ ಇದೆ? 30 ಜೂನ್ ಒಳಗಡೆ ಯಾರು ಅಂದ್ರೆ 30 ಜೂನ್ ಒಳಗಡೆ ಯಾರು ಫುಲ್ ಪೇಮೆಂಟ್ ಮಾಡಿರ್ತಾರೆ, ಟ್ರೈನಿಂಗ್ ಪೇಮೆಂಟ್ ಮಾಡಿ ಜಾಯ್ನ್ ಆಗಿದ್ದೀರಾ, ಅವರಿಗೆ ಫುಲ್ ಆಗಿರುತ್ತೆ. ಓಕೆ, 1ನೇ ತಾರೀಕಿನ ಮೇಲೆ ಜಾಯ್ನ್ ಆಗಿರೋರಿಗೆ 48 days ಟ್ರೈನಿಂಗ್ ಇರುತ್ತೆ, ಗೊತ್ತಲ್ಲ ಅದು. 48 days ನೋ ಸ್ಯಾಲರಿ ಪೀರಿಯಡ್ ನಿಮ್ಗೆ. 48 days ಟ್ರೈನಿಂಗ್ ಆದ್ಮೇಲೆ ಸ್ಯಾಲರಿ ಪೀರಿಯಡ್ ಸ್ಟಾರ್ಟ್ ಆಗೋದು. ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡ್ಬೇಕು ಅಂತ ಟ್ರೈನರ್ಸ್ ಕರೆದಿದ್ದೀನಿ. ಇಷ್ಟು ದಿವಸ ಆಕ್ಚುಲಿ ಏನಂತಂದ್ರೆ ವರ್ಕ್ ಫ್ರಮ್ ಹೋಮ್ ಅನ್ನೋರು ಸೆಕೆಂಡ್ ಕ್ಯಾಟಗರಿ ಬರ್ತಾರೆ, ಟ್ರೈನರ್ಸ್ ಅನ್ನೋದು ಫಸ್ಟ್ ಕ್ಯಾಟಗರಿ. ಅಂದ್ರೆ ಟ್ರೈನರ್ಸ್ ನ ಯಾರು ತಗೊಂತೀವಿ? ಹೂ ನೋಸ್ ಅಬೌಟ್ ದ ಕಂಪನಿ, ಹೂ ನೋಸ್ ಅಬೌಟ್ ದ ಕೋರ್ಸ್, ಇನ್ನೊಂದು 10 ಜನಕ್ಕೆ ಟ್ರೈನ್ ಮಾಡಂತವ್ರು, ಅಂತವ್ರನ್ನ ಟ್ರೈನರ್ಸ್ ಅಂತ ಕರಿತೀವಿ. ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯೀಸ್ ಏನು, ದೇ ಆರ್ ಯುವರ್ ಸಪೋರ್ಟ್ ಸಿಸ್ಟಮ್. ಏನಂದ್ರೆ ನಮ್ದು ಸರ್ವೆ ಮಾಡ್ಲಿಕ್ಕಾಗ್ಲಿ, ಹಾಗೆ ನಮ್ಮ ಅಸೆಸ್ಮೆಂಟ್ ಮಾಡ್ಲಿಕ್ಕಾಗ್ಲಿ, ಅಥವಾ ನಿಮ್ಗೆ ಮಕ್ಳಿಗೆ ನೀವು ಪಾಠ ಹೇಳ್ಕೊಟ್ಟಿರ್ತೀರ, ಅವ್ರು ಕಲಿತಿದಾರ ಇಲ್ವಾ ಅಂತೇಳಿ ಅವ್ರಿಗೆ ಟೆಸ್ಟ್ ಕಂಡಕ್ಟ್ ಮಾಡೋಕ್ಕಾಗ್ಲಿ, ಆ ಪ್ರಾಸೆಸ್ಗಳಿರುತ್ತೆ ಆಫ್ಟರ್ ಅಡ್ಮಿಷನ್. ಕ್ಲಿಯರ್? ಐ ಕ್ಯಾನ್ ಸೇ ದೇ ಆರ್ ಕಸ್ಟಮರ್ ಸಪೋರ್ಟ್ ಅಥವಾ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜರ್ಸ್ ಅಂತ ಕರಿಬಹುದು ಅವ್ರನ್ನ. ಫ್ರೀಲಾನ್ಸರ್ಸ್ ಅಥವಾ ವರ್ಕ್ ಫ್ರಮ್ ಹೋಮ್ ಕರೆಯೋದಕ್ಕಿಂತ ಅವ್ರನ್ನ ಎಜುಕೇಶನಲ್ ಕನ್ಸಲ್ಟೆಂಟ್ಸ್ ಅಂತ ಕರಿಬಹುದು. ಅಂಡ್ ಯು ಪೀಪಲ್ ಆರ್ ಟ್ರೈನರ್ಸ್. ನಿಮ್ಗೆ ಕೆಲವೊಂದು ಮಾಹಿತಿಗಳನ್ನ ಕೊಡ್ಬೇಕು ಅಂದ್ರೆ ಇನ್ಮೇಲೆ ಇಷ್ಟು ದಿವಸ ಅವ್ರ ಲೀಡ್ ತಗೊಂಡು ನೀವು ಮುಂದಕ್ಕೆ ಹೋಗಿದ್ದು, ನೌ ದ ರೈಟ್ ಟೈಮ್ ಹಸ್ ಕಮ್ ಫಾರ್ ಯು ಟು ಟೇಕ್ ದ ಲೀಡ್ ಅಂಡ್ ಲೀಡ್ ದೆಮ್ ಅವ್ರನ್ನ. ಓಕೆ, ದೇ ಆರ್ ನಾಟ್ ಗೋಯಿಂಗ್ ಟು ಲೀಡ್ ಯು, ಬಿಕಾಸ್ ದಟ್ ಇಸ್ ವೈ ಐ ಮೇಡ್ ಯು ಅಸ್ ಟ್ರೈನರ್ಸ್ ಅಂತ. ಬಿಸ್ನೆಸ್ ಮಾಡೆಲ್ ಅಲ್ಲಿ ಕೆಲವು ಇಂಪಾರ್ಟೆಂಟ್ ಚೇಂಜಸ್ ತಗೊಂಡ್ಬರ್ತಾ ಇದ್ದೀನಿ. ಯಾಕಂತಂದ್ರೆ ವಿ ಆರ್ ವೆರಿ ತುಂಬಾ ಸಕ್ಸಸ್ಫುಲ್ ಆಗಿ ನಮ್ದು ಆಲ್ರೆಡಿ ಒಂದು 8ರಿಂದ 10 ಹಳ್ಳಿಲಿ ಟೀಮ್ ಬಿಲ್ಡ್ ಆಗಿದೆ. ಆಫೀಸ್ಗಳು ಒಂದು 4-5 ಆಫೀಸ್ ಆಲ್ರೆಡಿ ಲ್ಯಾಬ್ ಮೀನ್ಸ್ ಹೋಗ್ತಿದೆ. ಅಂಡ್ ಐ ಕ್ಯಾನ್ ಸಿ ಬೈ ನೆಕ್ಸ್ಟ್ 2 years ನಾನು ಏನ್ ಅನ್ಕೊಂಡಿದ್ದೀನಿ, 1120 labs will be in operation and about 3,36,000 students will be going towards free education. Okay, with already 150 to 200 students ಜಾಯ್ನ್ ಆಗಿದ್ದಾರೆ ಒಂದು 2-3 ಸೆಂಟರ್ ಅಲ್ಲಿ. ಅವ್ರದ್ದು ಆಲ್ರೆಡಿ ಸ್ಕಾಲರ್ಶಿಪ್ ಫಾರ್ಮ್ ಕೂಡ ಫಸ್ಟ್ ಕ್ಲಾಸ್ ನೆನ್ನೆ ಸ್ಟಾರ್ಟ್ ಆಗಿತ್ತು. ಸ್ಕಾಲರ್ಶಿಪ್ ಫಾರ್ಮ್ ಕೂಡ ಕಲೆಕ್ಟ್ ಮಾಡಿದೀವಿ. ಅಂದ್ರೆ ದೇ ಕೆನ್ ನಾವು ಆದಷ್ಟು ಬೇಗ ನಾವೇನ್ ಪ್ರಾಮಿಸ್ ಮಾಡಿರ್ತೀವಿ ಸ್ಟೂಡೆಂಟ್ಸಿಗೆ, ನೀವು ನಮ್ಮ ಕೋರ್ಸಿಗೆ ಜಾಯ್ನ್ ಆಗಿ ಫುಲ್ ಪೇಮೆಂಟ್ ಇದೆ, ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಇಲ್ಲ ನಮ್ಮ ಹತ್ರ. 1 year ಫುಲ್ ಪೇಮೆಂಟ್ ಕಟ್ಟಿ, 1 year ಫುಲ್ ಪೇಮೆಂಟ್ ಕಟ್ಟಿದ್ಮೇಲೆ ಕ್ಲಾಸ್ಗೆ 100% ಅಟೆಂಡೆನ್ಸ್ ಆಗಬೇಕು. 100% ಅಟೆಂಡೆನ್ಸ್ ಆಗೋ ಥರ ಇದ್ರೆ ಆ ಒಂದು ವರ್ಷದಲ್ಲಿ ನೀವು ಕಲಿಯೋಂಥ ಪೀರಿಯಡ್ ಅಲ್ಲಿ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಎಲ್ಲಾದ್ರೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಇರ್ಬೋದು, ಅಥವಾ ಯಾವುದೋ ಒಂದು NGO ಸಹಾಯದಿಂದ ಇರ್ಬೋದು, ಮತ್ತೊಂದು ಇರ್ಬೋದು. ಕೇಳಿಸ್ತಿಲ್ವಾ ನಾನು ಮಾತಾಡ್ತಿರೋದು? ಸೊ CSR ಫಂಡ್ ಇರ್ಬೋದು, ಮತ್ತೆ ಯಾವ್ದಾದ್ರು ಒಂದು ವೇಲಿ ಅವ್ರಿಗೆ ಸ್ಕಾಲರ್ಶಿಪ್, ಅದೇನ್ ನಮ್ದು ಟ್ಯೂಷನ್ ಫೀಸ್ ಅಥವಾ ಯಾವ್ದು ಕೋರ್ಸಿಗೆ ಜಾಯ್ನ್ ಆಗಿರ್ತಾರೋ ಎಕ್ಸೆಪ್ಟ್ ಜಿ ಎಸ್ ಟಿ ಬಿಟ್ಟು, ಓಕೆ, ಅದು ಅವರಿಗೆ ರೀಫಂಡ್ ಆಗೋ ತರ. ಮೀನ್ಸ್ ರೀಫಂಡ್ ಅಂತ ಕರೆಯಕ್ಕಾಗಲ್ಲ, ಸ್ಕಾಲರ್ಶಿಪ್ ಪ್ರಮೋಷನ್ ಅಂದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಆಲ್ಮೋಸ್ಟ್ ಫ್ರೀ ಎಜುಕೇಶನ್ ತರ ಇರಬೇಕು. ಓಕೆನಾ? ಸೊ ಒಂದು ಮಾಡೆಲ್ ಆಫ್ಲೈನ್ ಇದೆ, ಒಂದು ಮಾಡೆಲ್ ಆನ್ಲೈನ್ ಇದೆ. ಆನ್ಲೈನ್ ಮಕ್ಕಳಿಗೆ ದೇ ಡೋಂಟ್ ಬಿ ನಾಟ್ ಎಲಿಜಿಬಲ್ ಫಾರ್ ಎನಿ ಸ್ಕಾಲರ್ಶಿಪ್ ಆನ್ಲೈನ್ಗೆ. ಯಾಕಂದ್ರೆ 50% ಇರುತ್ತೆ. ಏನು ನಮ್ಮ ಕೋರ್ಸ್ ಫೀಸ್ ಇದೆ 3,000 ಇರೋ ಕಡೆ ಇಟ್ ಇಸ್ 1,500 ಎಕ್ಸ್ಕ್ಲೂಡಿಂಗ್ GST ನಾನು ಮಾತಾಡ್ತಾರೆ ಆನ್ಲೈನ್ಗೆ. ಆನ್ಲೈನ್ ಅಲ್ಲಿ AR/VR ಲ್ಯಾಬ್ಸ್ ಇರಲ್ಲ, ಆಫ್ಲೈನ್ ಅಲ್ಲಿ ಮಾತ್ರ AR/VR ಲ್ಯಾಬ್ಸ್ ಇದೆ. ಹಾಗೇನೆ ಈಗ ಇದು ಸಿಸ್ಟಮ್ಗೆ ಈಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ವೆನ್ ವಿ ಆರ್ ಗೋಯಿಂಗ್ ಗುಡ್, ನನಗೆ ಕೆಲವೊಂದ್ ಕಡೆ ಎಲ್ಲೋ ಒಂದ್ ಕಡೆ ಪಾಪ ವರ್ಕ್ ಫ್ರಮ್ ಹೋಮ್ ಅವ್ರು ಮಾಡ್ತಾರೆ ಎಫರ್ಟ್ಗೆ, ಅವ್ರಿಗೆ 5,000 ಸಂಬಳ ಸಾಕಾಗಲ್ಲ ಅಂತ ಅನ್ಸುತ್ತೆ ನನಗೆ. ಪಾಪ ಅವ್ರು ಕಷ್ಟಪಡ್ತಾ ಇರೋದು ನೋಡಿದ್ದೆ, ಕೈಂಡ್ ಆಫ್ ಎಫರ್ಟ್ ದೇ ಆರ್ ಪುಟ್ಟಿಂಗ್. 5,000 ಸಂಬಳ ಕೊಟ್ರೆ ಅವ್ರಿಗಂತೂ ವ್ಯಾಲ್ಯೂ ಇರಲ್ಲ, 5,000ದಲ್ಲಿ ಏನು ಸಿಗಲ್ಲ ಅಂತ ಒಂದು ಥಾಟ್ ಪ್ರೊಸೆಸ್ ಬಂತು. ಹಾಗೇನೆ 10,000 ಇಲ್ಲ 8,000 ಸ್ಯಾಲ್ರಿ ಮಾಡ್ಬೇಕು ಅಂತಂದ್ರೆ 30 ಜನಕ್ಕೆ ಕೊಡ್ಬೇಕು ಅಂತಂದ್ರೆ ಕಂಪನಿಗೂ ಕೂಡ ಲೋಡ್ ಜಾಸ್ತಿ ಆಗುತ್ತೆ. ಬಿಕಾಸ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೆಲವೊಂದ್ ಕಡೆ 100 ಜನ ಆಗ್ಬೋದು, ಕೆಲವೊಂದ್ ಕಡೆ 300 ಜನ ಆಗ್ಬೋದು, ಕೆಲವೊಂದ್ ಕಡೆ 400 ಜನ ಆಗ್ಬೋದು. ಸೊ ಇದಕ್ಕೆ ಏನ್ ಮಾಡಿದ್ವಿ, ವಿ ಆರ್ ಬ್ರಿಂಗ್ ಎ ವೆರಿ, ಇವಾಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಏನ್ ಆಗಿದೆ ಅದು ಬಿಟ್ಟು ಫ್ರೆಶ್ ಟೀಮ್ಸ್ ಫ್ರಮ್ ಟುಮಾರೋ ಏನ್ ಮಾಡ್ತೀವಿ, ದ ಮಾಡೆಲ್ ಹ್ಯಾಸ್ ಚೇಂಜ್. ಐ ವಾಂಟ್ ಯು ಆಲ್ ಟು ನೋ ದಟ್ ಫಸ್ಟ್. ಓಕೆ, ದ ಮಾಡೆಲ್ ಬಂದು 15 ಮೆಂಬರ್ಸ್ ಟೀಮ್ ಮಾತ್ರ ಇರ್ತಾರೆ. ವಿ ಆರ್ ನಾಟ್ ಗೋಯಿಂಗ್ ಟು ವಿತ್ 30 ಮೆಂಬರ್ಸ್ ಟೀಮ್, ಬಿಕಾಸ್ 30 ಮೆಂಬರ್ಸ್ ಟೀಮ್ ಇಸ್ ಗೋಯಿಂಗ್ ಟು ಬಿ ವೆರಿ ಕ್ರೌಡೆಡ್. 15 ಮೆಂಬರ್ಸ್ ಟೀಮ್ ಮಾತ್ರ ಇರ್ತಾರೆ. ಟ್ರೈನರ್ಸ್ ವಿಲ್ ಬಿ 5 ಮೆಂಬರ್ಸ್. ಓಕೆ, 5 ಜನ ಟ್ರೈನರ್ಸ್ ಇರ್ತಾರೆ. ಈಗ ಇಲ್ಲಿ ಇನ್ನೊಂದು ಏನಂತಂದ್ರೆ, ಅವ್ರಿಗೆ ಸ್ಯಾಲ್ರಿ ಒಂದು 8,000 ವರೆಗೂ ತಗೊಂಡು ಹೋಗ್ತಾ ಇದೀವಿ. ಅಂಡ್ ವಿ ಆರ್ ಥಿಂಕಿಂಗ್ August 15th ಆದ್ಮೇಲೆ ESI PF ಅಥವಾ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಕೊಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ರಾದರ್ ದೆನ್ ಕಾಲಿಂಗ್ ದೆಮ್ ಫ್ರೀಲಾನ್ಸರ್ಸ್ ಅನ್ನೋದಕ್ಕಿಂತ ಡೈರೆಕ್ಟ್ ಕಂಪನಿ ಎಂಪ್ಲಾಯ್ಸ್ ತರ ನೋಡೋಣ ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಬಟ್ ದಿಸ್ ಇಸ್ ಫಾರ್ ಶೋರ್, ಟೇಕ್ ದಿಸ್ ಡಿಕ್ಲರೇಷನ್. ಇನ್ಮೇಲೆ ಯಾರು ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ, ಎಲ್ಲಿ ನಮ್ದು ಟೀಮ್ ಆಗುತ್ತೆ ಹಳ್ಳಿ ಏರಿಯಾದಲ್ಲಿ 15+5 ಇರುತ್ತೆ, ನಾಟ್ 30+5. ಓಕೆ, ಕ್ಲಿಯರ್? 15+5 ಇರುತ್ತೆ. ನೋಟ್ ಮಾಡ್ಕೊಳ್ಳಿ, ಎಲ್ಲಾದ್ರೂ ಗೊತ್ತಿರಲಿ. ಓಕೆನಾ? ಮತ್ತೆ ಎಲ್ಲೋ ಕಡೆ ರಾಂಗ್ ಇನ್ಫಾರ್ಮೇಶನ್ ಇದೆ, ಯಾರೋ ಏನೋ ಹೇಳಿದ್ರು, ಸ್ಟೇಟಸ್ ಹಾಕಿದ್ರೆ ದುಡ್ಡು ಬರುತ್ತೆ, ಅದನ್ನೆಲ್ಲ ನಂಗೆ ಹೇಳ್ಬೇಡಿ. 15+5 ಇರುತ್ತೆ.
ಓಕೆ. ಆ 15 ಮೆಂಬರ್ಸ್ ಏನಿರುತ್ತೆ 8,000 ರುಪೀಸ್ ಮಿನಿಮಮ್, ಅಂದ್ರೆ 3,000 ಜಾಸ್ತಿ ಮಾಡ್ತೀವಿ. 8 ಇಂದ 10 ವರೆಗೂ ಬರಬಹುದು. ಓಕೆ, 8,000 ಡೀಸೆಂಟ್ ಅಮೌಂಟ್ ಇರುತ್ತೆ ಅಂತ ಹೇಳ್ತೀನಿ. ಅವರು 4 ರಿಂದ 6 ಗಂಟೆ ಎಫರ್ಟ್ ಹಾಕ್ಲೇಬೇಕಾಗುತ್ತೆ ಆಸ್ ಯೂಶುವಲ್. ಓಕೆನಾ? 4 ರಿಂದ 6 ಗಂಟೆ, 4 to 6 hours. ಇನ್ನು ನಂಗೆ ಸಮಸ್ಯೆ ಬರ್ತಾ ಇರೋದು ಟ್ರೈನರ್ಸ್ ಆಗ್ತೀವಿ ಅಂತ ಬರ್ತಿದ್ದೀರಾ, ಬಟ್ ನಂಗೆ ಸ್ಟೂಡೆಂಟ್ಸ್ ಆಗ್ಲಿ, ಪೇರೆಂಟ್ಸ್ ಆಗ್ಲಿ, ಅಥವಾ ಹಳ್ಳಿಲಿ ಜನಗಳಾಗ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಸರ್ ನೀವು ಟ್ರೈನರ್ಸ್ ಅಂತ ಯಾರನ್ನ ತಗೊಂತಾ ಇದ್ದೀರಾ, ದೇ ಆರ್ ನಾಟ್ ಕ್ವಾಲಿಫೈಡ್. ಅವರು ನಿಜವಾಗ್ಲೂ ನಮ್ಮ ಮಕ್ಕಳಿಗೆ ಒಳ್ಳೇದು ಹೇಳ್ಕೊಡ್ತಾರಾ ಹೇಳ್ಕೊಡಲ್ವಾ ಅನ್ನೋ ಒಂದು ಮನೋಭಾವನೆ, ಕಲ್ಪನೆ ಅವ್ರಿಗಿದೆ. ಅಲ್ಲಿಂದ ನಂಗೆ ಅಡ್ಮಿಷನ್ಸ್ ಹೋದಾಗ ಇಟ್ ಈಸ್ ಗೋಯಿಂಗ್ ಫಾರ್ ಏನಂತ ಅನಿಸ್ತದೆ, ಚಾರ್ಜ್ ಬ್ಯಾಕ್ ಅನ್ಸುತ್ತೆ. ಚಾರ್ಜ್ ಬ್ಯಾಕ್ ಅಂದ್ರೆ ನಾಟ್ ಅಕ್ಸೆಪ್ಟಿಂಗ್ ಯು ಪೀಪಲ್ ಆಸ್ ಟ್ರೈನರ್ಸ್. ಸೊ ಯಾರು ಟ್ರೈನರ್ ಆಗಿ ಬರ್ತೀರೋ ನಿಮ್ದು ಕ್ವಾಲಿಟಿ ಚೇಂಜ್ ಮಾಡ್ಕೊಬೇಕು, ಕಂಟಿನ್ಯೂಸ್ ಲರ್ನಿಂಗ್ ಹೋಗ್ಬೇಕು. ಗಿವ್ ಪ್ರಾಮಿಸ್ ಟು ಮೈ ಪೇರೆಂಟ್ಸ್ಗಾಗ್ಲಿ, ಯಾರಿಗಾದ್ರೂ ನಿಮ್ಮನ್ನ ಏನು ನಾವು ರೆಕ್ರೂಟ್ ಮಾಡಿದ್ವಿ, ಓವರ್ ಎ ಪೀರಿಯಡ್ ಆಫ್ 3 months, 4 months, 6 months ವಿಲ್ ಮೇಕ್ ಯು ದ ಬೆಸ್ಟ್ ಟ್ರೈನರ್ಸ್. ನೀವು ಇದನ್ನ ಏನೋ ಒಂದು ಟೈಮ್ ಪಾಸು, ನಾನೇನೋ ಒಂದು 3 ವರ್ಷ ಕಟ್ಟಿದೀನಿ, ನಂಗೆ ತಿಂಗ್ಳಿಗೆ ಒಂದು 15,000 ಬರಬೇಕು, ಏನೋ ಆನ್ಲೈನ್ ಅಲ್ಲಿ ಕೂತ್ಕೊಂಡ್ಬಿಡೋಣ, ಆ ತರ ತಗೊಂಬೇಡಿ. ಯು ಆರ್ ಟೇಕಿಂಗ್ ದ ಲೀಡ್ ಆಫ್ ಚೇಂಜಿಂಗ್ ಇಂಡಿಯನ್ ಎಜುಕೇಶನ್ ಸಿಸ್ಟಮ್. ಸ್ಟ್ರೈಟ್ ಆಗಿ ಹೇಳ್ಬೇಕು ಅಂತಂದ್ರೆ, ಪುಲ್ಲಿಂಗ್ ಆಫ್ ಎಕ್ಸ್ಪೆನ್ಸಿವ್ ಎಜುಕೇಶನ್ ಸಿಸ್ಟಮ್ ನ ಪುಲ್ ಮಾಡೋದಕ್ಕೆ. ಇವತ್ತು ಏನ್ ನಮ್ದು AR/VR ಲ್ಯಾಬ್ಸ್ ಯಾವ ತರ ಇರುತ್ತೆ ಮಾಡೆಲ್ ಅಂತ ಹೇಳಿ ಎಲ್ಲಾ ಕಡೆ ಸೆಟಪ್ ಮಾಡಕ್ ಮುಂಚೆ ಐ ಆಮ್ ಅಸೆಸಿಂಗ್ ಏನ್ ಹಾಕ್ಬೇಕು ಏನ್ ಹಾಕ್ಬಾರ್ದು ಅಂತ. ಲೆಟ್ಸ್ ಎನ್ ಎಕ್ಸಾಂಪಲ್, ಕೆಲವೊಂದ್ ಕಡೆ ಬರೀ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಿಗೆ ಬರ್ತಿದ್ದಾರೆ, ಬರೀ ಅಬ್ಯಾಕಸ್ಗೆ ಬರ್ತಿದ್ದಾರೆ. ಅಲ್ಲಿ ನಮ್ಗೆ ಪ್ಯಾನಲ್ ಆಗ್ಲಿ AR/VR ಡಿವೈಸಸ್ ಆಗ್ಲಿ ಅವಶ್ಯಕತೆ ಇಲ್ಲ. ಅದರ್ ದೆನ್ ಸಿಂಪ್ಲಿ ಪುಟ್ಟಿಂಗ್ ಇಟ್. ಓಕೆ, ಹೌದು ಅಲ್ಲಿ AR/VR ಬರ್ತಿದ್ದಾರೆ, ಕಲಿತಿದ್ದಾರೆ. ಮತ್ತೆ ನಮ್ದು 112 ಕೋರ್ಸ್ ಅಲ್ಲಿ ಇವಾಗ 6 ಕೋರ್ಸ್ ಲಾಂಚ್ ಮಾಡಿದೀವಿ. ಇನ್ನ ಮಿಕ್ಕಿದ್ದು ಕೋರ್ಸಸ್ ನ ಲಾಂಚ್ ಮಾಡ್ತೀನಿ. ಮೊನ್ನೆ ನಾನು ಕೇಳಿದೆ ಟ್ರೈನರ್ಸ್ ಎಲ್ಲ ನಮ್ಮ ದಾವಣಗೆರೆ ಆಫೀಸ್ ಬಂದಾಗ, ವಾಟ್ ಡು ಯು ಥಿಂಕ್, ಇನ್ನ ಯಾವ ಕೋರ್ಸ್ ಲಾಂಚ್ ಮಾಡ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ ಅಂತೇಳಿ. ಈಗ ಒಂದು ಮಾಡೆಲ್ ಲ್ಯಾಬ್ ನಮ್ದು ಏನು ಹಲಸುಬಾಳಲ್ಲಿ ಏನ್ ಮಾಡಿದ್ವಿ, ಅಲ್ಲೊಂದು ಪ್ಯಾನಲ್ ಇದೆ, UPS ಹಾಕಿದೀವಿ, ಪವರ್ ಬ್ಯಾಕಪ್ ಇದೆ, AR/VR ಡಿವೈಸಸ್ ಹಾಕ್ತಿವಿ. ಅದ್ರ ಜೊತೆಗೆ ಒಂದು 5 ರಿಂದ 10 ಸಿಸ್ಟಮ್ ಕೂಡ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಅಂದ್ರೆ ನಾವು ನಾಳೆ ಸಾಫ್ಟ್ವೇರ್ ಕೋರ್ಸಸ್ ಸ್ಟಾರ್ಟ್ ಮಾಡ್ಬೋದು, ಪ್ರೋಗ್ರಾಮಿಂಗ್ ಕೋರ್ಸಸ್ ಸ್ಟಾರ್ಟ್ ಮಾಡ್ಬೋದು. ಮಾಡಿದಾಗ ವಿ ನೀಡ್ ಟು ಹ್ಯಾವ್, ಅಂದ್ರೆ ಒಂದು ಸಿಟಿಲಿ ಯಾವ್ದೋ ಒಂದು ಸ್ಕೂಲಲ್ಲಿ ನೀವು ನೋಡಿದ್ರೆ, ನಾವು ಒಂದು ಹಲಸುಬಾಳು ಲ್ಯಾಬ್ ಏರಿಯಾ ನೋಡಿದ್ರೆ, ಆಲ್ಮೋಸ್ಟ್ ಅಲ್ಲಿ ಹಸು ಎಲ್ಲ ಕಟ್ಟಿರ್ತಾರೆ. ಅಂದ್ರೆ ಹಳ್ಳಿ ಗ್ರಾಮೀಣ ವಾತಾವರಣ ಹೆಂಗಿದೆ, ಅಲ್ಲಿ ಒಂದು ಹೈಫೈ ಲ್ಯಾಬ್ ಮಾಡಿ ಅದನ್ನ ಕಮ್ಮಿ ರೇಟ್ ಅಲ್ಲಿ ಹೇಳ್ಕೊಟ್ಟು ಮಕ್ಕಳಿಗೆ ಕ್ರಿಯೇಟಿಂಗ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು. ನಾಳೆ NEET JEE ಕೋರ್ಸ್ ಕೂಡ ತಗೊಂಬರ್ತೀವಿ. ಆನ್ಲೈನ್ ಕೋರ್ಸಸ್ ನೀಟ್ ಮತ್ತೆ JEE ಏನಿದೆಯಲ್ಲ, ದಟ್ ಆಲ್ಸೋ ವಿ ಆರ್ ಬ್ರಿಂಗಿಂಗ್. ಓಕೆ, ವಿತ್ ದ ಬೆಸ್ಟ್ ಟ್ರೈನರ್ಸ್, ಮಾಸ್ಟರ್ ಟ್ರೈನರ್ಸ್ ಇರ್ತಾರೆ. ಈ ಜನಗಳಿಗೆ ಆನ್ಲೈನ್ ಟ್ರೈನಿಂಗ್ ಅಂದ್ರೆ ಕಷ್ಟ ಆಗುತ್ತೆ. ಆನ್ಲೈನ್ ಪ್ಲಸ್ ಆಫ್ಲೈನ್ ಅಂದ್ರೆ ಹೈಬ್ರಿಡ್. ಅಂದ್ರೆ ಈಗ ಎಲ್ಲೋ ಒಬ್ರು IIT ಇಂದ ಯಾರೊಬ್ರು ಇಂಜಿನಿಯರ್ ಇರ್ತಾರೆ, ಅವ್ರ ಕಡೆಯಿಂದ JEE ಅಥವಾ NEET ಅಥವಾ ಯಾವ್ದೋ ಒಂದು ಟ್ರೈನಿಂಗ್ ಕೊಡಿಸ್ಬೇಕು ಅಂದ್ರೆ ಅವ್ರನ್ನ ಇಲ್ಲಿ ಕರ್ಸಕ್ ಆಗಲ್ಲ ಆಬ್ವಿಯಸ್ಲಿ. ನಾವೇನ್ ಮಾಡ್ತೀವಿ, ಪ್ಯಾನಲ್ ಯೂಸ್ ಮಾಡ್ಕೊಂಡು ಥ್ರೂ ಪ್ಯಾನಲ್ ದಿಲ್ ಟೇಕ್ ದ ಲೈವ್ ಕ್ಲಾಸಸ್. ನೀವು ಅವ್ರಿಗೆ ಅಸಿಸ್ಟ್ ಮಾಡ್ತೀರಾ ಆಸ್ ಎ ಟ್ರೈನರ್. ಒಂದಲ್ಲ ಒಂದ್ ದಿವಸ ಯು ವಿಲ್ ಬಿಕಮ್ ಬೆಟರ್ ದೇನ್ ದಿಸ್ IIT ಟ್ರೈನರ್ಸ್. ನನಗೆ ನನ್ನ ಟ್ರೈನರ್ಸ್ ಇವಾಗ ಏನಿದ್ದೀರಾ ಅವ್ರ ಮೇಲೆ ನನ್ ಫುಲ್ ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ ಯು ಪೀಪಲ್ ಆರ್ ನಾಟ್ ಏನು ಚೈಲ್ಡ್ಗಳಲ್ಲ, ಚಿಕ್ಕ ಮಕ್ಕಳಲ್ಲ. ಓಕೆ, ನಿಮ್ಗೆ ಫ್ಯಾಮಿಲಿ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ. ಯುವರ್ ಮದರ್ಸ್ ಆಫ್ 1 kid 2 kid ಇದಾರೆ, ಗಂಡ ಮಕ್ಕಳನ್ನೆಲ್ಲ ನೋಡ್ಕೊಂತಿದ್ದಾರೆ. ಸ್ಟಿಲ್ ಯು ಆರ್ ಪುಟಿಂಗ್ ಸಮ್ ಟೈಮ್, ಸ್ಟಿಲ್ ಯು ವಾಂಟ್ ಟು ಡೂ ಸಮಥಿಂಗ್ ಅಂದಾಗ ಐ ನೋ ಯು ವಾಂಟ್ ಟು ಲರ್ನ್. ಬಟ್ ದ ಪ್ರಾಬ್ಲಮ್ ಏನಂತಂದ್ರೆ, ಐ ವಾಂಟ್ ಯು ಪೀಪಲ್ ಟು ಪುಟ್ ಸಮ್ ಎಕ್ಸ್ಟ್ರಾ ಎಫರ್ಟ್. ಓಕೆ, ಯಾಕಂದ್ರೆ ನಿಮ್ಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ, ಈಗ ಸಿಂಪಲ್ ಬರೀ ಅಬ್ಯಾಕಸ್ ಮತ್ತೆ ವೇದಿಕ್ ಮ್ಯಾಥಮೆಟಿಕ್ಸ್ ಕ್ಲಾಸ್ ನಡೀತಿದೆ, 1 hour 2 hour ಅಟೆಂಡ್ ಮಾಡ್ತೀರಾ, ದೆನ್ 4 hour ಕ್ಲಾಸ್ ತಗೊಬೋದು. ಜಸ್ಟ್ ಇಮ್ಯಾಜಿನ್, ನಾಳೆ 4 ರಿಂದ 5 ಸಬ್ಜೆಕ್ಟ್ ಟ್ರೈನಿಂಗ್ ಕೊಡ್ಬೇಕು ಅಂದ್ರೆ ನೀವು 4-5 ಅವರ್ ಟ್ರೈನಿಂಗ್ ಅಲ್ಲಿ ಹಾಕ್ತಾರೆ, 4-5 ಅವರ್ ಇದ್ರೆ ಆ ಕಡೆ 10 hour ಆಗ್ಬಿಡುತ್ತೆ. ಯು ವಿಲ್ ಮಿಸ್ ಯುವರ್ ಫ್ಯಾಮಿಲಿ ಲೈಫ್. ಸೊ ವಾಟ್ ವಿ ಹ್ಯಾವ್ ಪ್ಲಾನಿಂಗ್ ಅಂತಂದ್ರೆ, ನಿಮ್ನ ಅಪ್ಗ್ರೇಡ್ ಮಾಡ್ಬೇಕು. ಅಪ್ಗ್ರೇಡ್ ಯಾವ ರೀತಿ? ರೆಕಾರ್ಡೆಡ್ ಸೆಷನ್ಸ್ ಕಳಿಸ್ತೀವಿ, ನೀವು ನೋಡ್ತೀರಾ. ಅವಾಗ ಏನಾಗುತ್ತೆ, ಕ್ಲಾಸ್ ಅಟೆಂಡ್ ನೀವು ಫ್ರೀ ಇದ್ದಾಗ ನೋಡ್ಕೊಂಡು ಕಲಿತೀರಾ. ಬಟ್ ನನಗೆ ಭಯ ಏನು ಅಂತಂದ್ರೆ, ನೀವು ರೆಕಾರ್ಡೆಡ್ ಸೆಷನ್ಸ್ ರೀಲ್ಸ್ ತರ ನೋಡಿದ್ರೆ ಆಗಲ್ಲ. ಇಟ್ ಶುಡ್ ಬಿ ಲೈಕ್ ಸೇಮ್ ಲೈವ್ ಕ್ಲಾಸಸ್ ತರ ನೋಡ್ಬೇಕು, ನೋಟ್ಸ್ ಮಾಡ್ಬೇಕಾಗುತ್ತೆ, ಮತ್ತೆ ರೆಕಾರ್ಡ್ ಮಾಡ್ಬೇಕು. ಯಾಕಂದ್ರೆ ನಮ್ದೇ ಆನ್ಲೈನ್ ಪ್ಲಾಟ್ಫಾರ್ಮ್ ಬರ್ತದೆ. ಇವಾಗ ಏನ್ ನಾವು Zoom ಅಥವಾ ಗೂಗಲ್ ಮೀಟ್ ಅಲ್ಲಿ ಕ್ಲಾಸ್ ತಗೊಂತ ಇದೀವಿ, ವಿ ಆರ್ ಗೋಯಿಂಗ್ ಟು ಸ್ಟಾಪ್ ದಿಸ್. ವಿ ಆರ್ ಬಿಲ್ಡಿಂಗ್ ಅವರ್ ಓನ್ ಪ್ಲಾಟ್ಫಾರ್ಮ್. ಏನಂತಂದ್ರೆ ಅಲ್ಲಿ ಎಲ್ಲ ನಮ್ದು ವಿಶ್ವಗ್ರದೇನೆ ಟ್ರೈನಿಂಗ್ ಮಾಡ್ಯೂಲ್ ಇರುತ್ತೆ. ಅಲ್ಲಿ ಅಸೆಸ್ಮೆಂಟ್ ಮಾಡಕ್ ಆನ್ಲೈನ್ ಟೆಸ್ಟ್ ಮಾಡ್ತಾರೆ, ಸ್ಟೂಡೆಂಟ್ ಲಾಗಿನ್ ಇರುತ್ತೆ, ನೀವು ಕ್ಲಾಸ್ ತಗೊಂಡಿದ್ದೀರಾ ಇಲ್ವಾ ಅಂತ ಲಾಗಿನ್ ಇರುತ್ತೆ, ಎವ್ರಿಥಿಂಗ್, ಸಿಲೆಬಸ್ ನೆಕ್ಸ್ಟ್ ಏನು, ಸೆಕೆಂಡ್ ಏನು, ಮತ್ತೆ ಅದಕ್ಕೆ ಸಪೋರ್ಟಿಂಗ್ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ. ಎವ್ರಿಥಿಂಗ್ ವಿಲ್ ಹ್ಯಾಪನ್. ಓಕೆ, ಸೊ ಇದು ಇರೋದ್ರಿಂದ ನಾನೇನ್ ಹೇಳ್ತೀನಿ ಅಂತಂದ್ರೆ, ವಿ ಆರ್ ಥಿಂಕಿಂಗ್ ಆಫ್ ದಿಸ್ ಥಿಂಗ್ಸ್. ಇವಾಗ ಈ ನ್ಯೂ ಮಾಡೆಲ್ ಬಂದ್ರೆ, ಆಲ್ರೆಡಿ ಏನ್ ನಂದು ಆಲ್ರೆಡಿ ಡೇಟಾ ಕೊಟ್ಟಿದ್ದಾರೆ, ಅದ್ ಬಿಟ್ರೆ ನ್ಯೂ ಮಾಡೆಲ್ ಅಲ್ಲಿ ಕ್ಲಿಯರ್ ಕಟ್ ಚೇಂಜಸ್ ಹೇಳ್ತಾ ಇದೀನಿ. ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯೀಸ್ ಏನಿದ್ದಾರೆ ಅವ್ರು 15 ಜನಕ್ಕೆ ಲಿಮಿಟ್ ಮಾಡ್ತಾ ಇದ್ವಿ, ಇನ್ಸ್ಟೆಡ್ ಆಫ್ 30 15 ಜನಕ್ಕೆ ಲಿಮಿಟ್ ಮಾಡ್ತಾ ಇದ್ವಿ. ಅವ್ರಿಗೊಂದು ID ಕಾರ್ಡ್ ಈಗ ಆಲ್ರೆಡಿ ಕೊಡ್ತಿದೀವಿ. ಓಕೆ, ಅದೇನು ಸ್ಪೆಷಲ್ ಏನಿಲ್ಲ, ID ಕಾರ್ಡ್ ಕೊಡ್ತೀವಿ. ಮತ್ತೆ ಒಂದು ಟೂಲ್ ಕಿಟ್ ಲೈಕ್ ಒಂದು ಬ್ಯಾಗ್, ಆ ಬ್ಯಾಗ್ ಒಳಗಡೆ ಒಂದು ಎಕ್ಸಾಮ್ ಪ್ಯಾಡ್, ಸರ್ವೆ ಫಾರ್ಮ್ಸ್, ಬ್ರೋಷರ್ಸ್, ಒಂದು ಫೈಲ್ ಫೋಲ್ಡರ್ ಕ್ಲೀನ್ ಆಗಿ ಪ್ರೊಫೆಷನಲ್ ಆಗಿ ಪ್ರೆಸೆಂಟ್ ಮಾಡ್ಲಿಕ್ಕೆ. ಅಂದ್ರೆ ಐ ವಾಂಟ್ ಮೈ ಪೀಪಲ್, ಅವ್ರ ಹಳ್ಳಿಯವ್ರು ಇರ್ಬೋದು, ಓದು ಬರ್ದೇ ಇಲ್ದಿರ್ಬೋದು, ಬಟ್ ಅವರಿಗೆ ಕೊಡ್ಬೇಕು. ಇನ್ಫ್ಯಾಕ್ಟ್ ನನ್ಗೆ ಆಸೆ ಇದೆ, ಅವ್ರಿಗೆ ಒಂದು iPad ಕೊಡ್ಬೇಕು,
ಅವ್ರು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಪೇರೆಂಟ್ಸ್ಗೆ, ನೋಡಿ ಸರ್ ನಮ್ಮ ಕ್ಲಾಸ್ ಹಿಂಗಿರುತ್ತೆ, ಈ ತರ ಇರುತ್ತೆ ಅಂತ. ಬಟ್ ಇಟ್ ಬಿಕಮ್ಸ್ ಕಾಸ್ಟ್ಲಿ, ಅರ್ಥ ಆಗ್ತದೆ ಅಂದ್ರೆ ಕಾಸ್ಟ್ ಹೋಗ್ತಾ ಇರುತ್ತೆ. ಇವನ್ ಮೈ ಕಂಪ್ನಿ ಇಸ್ ನಾಟ್ ಎ ಮಲ್ಟಿ ಮಿಲಿಯನರ್ ಕಂಪ್ನಿ ಅಲ್ಲ, ಇಟ್ ಇಸ್ ನಾಟ್ ಎ 10 year old ಏನೋ ಕಂಪ್ನಿ ಏನಲ್ಲ, ಇಟ್ ಈಸ್ ಎ 15 year old ಥಾಟ್ ಕಮಿಂಗ್ ಇನ್ ಟು ರಿಯಲೈಸೇಷನ್. ಬಟ್ ಒನ್ ಆರ್ ದ ಅದರ್ ಡೇ ದೋಸ್ ಥಿಂಗ್ಸ್ ಆಲ್ಸೋ ವಿಲ್ ಕಮ್. ಬಟ್ ಇವಾಗ ಏನೋ ಒಂದು ಸಿಂಪಲ್ ಬ್ಯಾಗು, ಒಂದೆರಡು ಸ್ಯಾರಿ, ಓಕೆ, ಯೂನಿಫಾರ್ಮ್ ತರ ಕೊಟ್ಟು ಅವ್ರಿಗೆ ಐ ವಾಂಟ್ ಟು ಎಂಪವರ್ ದೆಮ್. ಅಂದ್ರೆ ಇವಾಗ ಅವ್ರನ್ನ ನೋಡಿದ್ರೆ ಎಸ್ ವಿಶ್ವಾಗ್ರ ಅದೇ ಪ್ರೊಫೆಷನಲ್ ಅಂತ. ಯಾಕಂದ್ರೆ ಕೆಲವರು ನೋಡಿರ್ತೀನಿ ನೈಟಿ ಹಾಕೊಂಡು ಹೋಗಿರ್ತಾರೆ, ಕೆಲವರು ಸಮ್ಮೇರ್ ಪಾಪ ಅವ್ರು ಹೋಗ್ತಿರೋದು ಒಳ್ಳೆ ಕೆಲಸ. ಐ ವಾಂಟ್ ದೆಮ್ ಟು ಟೇಕ್ ದಿಸ್ ಎಸ್ ಎ ಸೀರಿಯಸ್ ಪ್ರೊಫೆಷನ್. ಇವತ್ತು ಏನು 8,000 ಸ್ಟಾರ್ಟ್ ಮಾಡ್ತಾ ಇದಾರೆ, ನಾಳೆ 20-30 ಸಾವಿರ ಸಂಪಾದನೆ ಮಾಡೋ ತರ ಅವರು ಮೇಲೆ ಬರೋ ಬೇಕಂದ್ರೆ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ನಾನು ಕೊಡ್ತೀನಿ ಅಂತ ಹೇಳಿದೀನಿ. ಲೈಕ್ ಎಕ್ಸಾಂಪಲ್ ವಿ ಹ್ಯಾವ್ ಇನ್ಶೂರೆನ್ಸ್ ಪ್ರಾಜೆಕ್ಟ್ ಇರುತ್ತೆ, ಇನ್ನು ಯಾವ್ದೋ ಒಂದು ಪ್ರಾಜೆಕ್ಟ್ ಇರುತ್ತೆ. ಗೆಟಿಂಗ್ ಮೈ ಪಾಯಿಂಟ್ ಅನ್ನ. ಸೊ ಅವ್ರನ್ನ ನಿಜವಾಗ್ಲೂ ಎಂಪವರ್ ಅಂದ್ರೆ ಯಾವ ರೀತಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದೀನಿ ಅಂದ್ರೆ, ಒಂದು ಹಳ್ಳಿಲಿ 300 ಮಕ್ಕಳಿಗೆ ಫ್ರೀ ಎಜುಕೇಶನ್, ಒಂದು 15-20 ಫ್ಯಾಮಿಲಿಗೆ, ಓಕೆ, ಕಂಪ್ಲೀಟ್ ಅವ್ರ ಕರಿಯರ್ ಮನೆ ಹತ್ರ. ಅಂದ್ರೆ ವಲಸೆ ಹೋಗ್ದಿರಂಗೆ ಮನೆ ಹತ್ರ ಕಂಪ್ಲೀಟ್ ಕರಿಯರ್, ಅವ್ರಿಗೆ ಏನ್ ಬೇಕೋ ಲೈಫ್ ಅಲ್ಲಿ, ಅರ್ಥ ಆಗ್ತಿದೆ. ಮತ್ತೆ ರಾಂಗ್ ರೂಟ್ ಅಲ್ಲ, ಸ್ಕ್ಯಾಮ್ಸ್ ಅಲ್ಲ, ಸ್ಟೇಟಸ್ ಹಾಕೋ ವರ್ಕ್ ಅಲ್ಲ, ಚೈನ್ ಲಿಂಕ್ ಅಲ್ಲ, ಆತರ ಮಾಡಕ್ ಇಷ್ಟಪಡ್ತಿಲ್ಲ. ಸಿಂಪಲ್ ರೀ, ಒಂದು ಕಂಪನಿ ಬಂದು ನಿಮ್ ಹಳ್ಳಿಲಿ ಒಂದು ಆಫೀಸ್ ಓಪನ್ ಮಾಡಿ 15 ಜನ ಬರ್ರಮ್ಮ ನಿಮ್ ಕೆಲಸ ಇದೆ ಅಂತ ಕೊಟ್ಬಿಟ್ಟು ಸಂಬಳ ಹೆಂಗ್ ಕೊಡ್ತಾರ, ದ ಸೇಮ್ ಸ್ಟ್ರಕ್ಚರ್ ಐ ವಾಂಟ್ ಟು ಬ್ರಿಂಗ್ ಇಟ್. ಅರ್ಥ ಆಗ್ತಿದ್ಯಾ? ವಿಶ್ವಗ್ರ ಇದಕ್ಕೆಲ್ಲ ಸಂಬಳ ಹೆಂಗ್ ಕೊಡುತ್ತೆ ಕೇಳ್ತಾರೆ, ಎಲ್ಲಿಂದ ಬರುತ್ತೆ ಅವ್ರಿಗೆ ದುಡ್ಡು? ಕಾಮನ್ ಸೆನ್ಸ್ ಯೂಸ್ ಮಾಡಕ್ ಹೇಳಿ ಜನಗಳಿಗೆ, ಓಕೆನಾ? ಒಂದು ಓಕೆ, ಈಗೇನ್ ಮಾಡ್ತಾ ಇದೀವಿ ಅಂದ್ರೆ ಆ ವರ್ಕ್ ಫ್ರಮ್ ಹೋಮ್ ಅವ್ರಿಗೆ ಸ್ವಲ್ಪ ಲೋಡ್ ಜಾಸ್ತಿ ಮಾಡ್ತಾ ಇದೀವಿ ಹೊಸದಾಗಿ ಬರೋ ಟೀಮ್ ಅವ್ರಿಗೆ. ಇವಾಗ ಏನು ನಮ್ದು ಆಲ್ರೆಡಿ ಎಕ್ಸಿಸ್ಟಿಂಗ್ ಟೀಮ್ ಇದೆ, ಅವ್ರು ಆಲ್ರೆಡಿ ದೇ ಆರ್ ವೆರಿ ಲಕ್ಕಿ, 354 rupees ಕೊಟ್ಟಿದ್ದಾರೆ, ದೇವ್ ಜಾಯಿಂಡ್, ಓಕೆನಾ? ಈಗ ಹೊಸದಾಗಿ ಬರೋರಿಗೆ ವಿ ಆರ್ ಗೋಯಿಂಗ್ ಟು ಚಾರ್ಜ್ ದೆಮ್ 3,540. ಆನೆಸ್ಟ್ ಆಗಿರ್ತೀನಿ, ಏನ್ ಶಿವಕುಮಾರ್ ಸರ್ ನಿಮ್ಗೆ ದುರಾಸೆ ಬಂತ? ಡಾಕ್ಟರ್ ಶಿವಕುಮಾರ್ ಅವರು ಏನಕ್ಕೆ ದುಡ್ಡು ಪ್ರೈಸ್ ಸಡನ್ ಆಗಿ 3,540 ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಐ ಆಮ್ ರಿಯಲಿ ಸಾರಿ. ನನಗೆ 354 rupees ಅಲ್ಲೇ ಐ ಆಮ್ ಓಕೆ. ಬಟ್ ಏನಂತಂದ್ರೆ ನಮ್ದು 354 rupees ಮಾಡಲ್ ಅಲ್ಲಿ ಜನಗಳು ಸಿಕ್ಕಾಪಟ್ಟೆ ಮಿಸ್ಯೂಸ್ ಮಾಡ್ಕೊಂತ ಇದ್ದಾರೆ. ನಮ್ಮ ಇಂಡಿಯಾದಲ್ಲಿ ಪೀಪಲ್ ಯು ನೋ ರೈಟ್, ಓಕೆ, ಅಂದ್ರೆ ಬ್ಲೇಮ್ ಮಾಡಬಾರ್ದು. ಒಂದು 30-40% ಜನ ಏನಿರ್ತಾರೆ ಅಂದ್ರೆ 354 ಕೊಟ್ರು. ಕೆಲವರೆಲ್ಲ ಮಾಡಿದ್ದಾರೆ ಲಾಸ್ಟ್ ಮಂತ್ ನಂಗೆ, ನಮ್ಮ ಹಲಸು ಬಳ್ಳು ಟೀಮ್ ಅಲ್ಲಾಗ್ಲಿ ಬೇರೆ ಕಡೆ ಎಲ್ಲ ಏನ್ ಮಾಡಿದ್ರೆ 354 ರೂಪಾಯಿ ಕೊಟ್ಟಿದ್ದಾರೆ, ಸ್ಯಾಲ್ರಿ ಬಂದಿದೆ ಅವರಿಗೆ. ಅವ್ರು ಮಾಡಿದಷ್ಟು ದಿವಸಕ್ಕೆ ಕೌಂಟ್ ಮಾಡಿದೀನಿ, ನೆಕ್ಸ್ಟ್ ನಾನು ಬರಲ್ಲ ಸರ್, ಇಷ್ಟು ಕೆಲಸ ಮಾಡಕ್ಕಾಗಲ್ಲ, ಅಷ್ಟು ಕೆಲಸ ಮಾಡಕ್ಕಲ್ಲ ಅಂದ್ರೆ ನನಗೆ ಒಬ್ರ ಹತ್ರ ಇಸ್ಕೊಂಡು ಹೋದ್ರೆ ಒಂದು 5,000, ಒಂದು 20 ಜನ ಹೋಯ್ತು ಅಂತಂದ್ರೆ ಎಷ್ಟಾಯ್ತು? 1 ಲಕ್ಷ ಹೋಯ್ತಲ್ಲ. ಓಕೆ, ದಟ್ ಈಸ್ ಹೂಸ್ ಫಾದರ್ಸ್ ಮನಿ ಇಟ್ ಇಸ್, ಕರೆಕ್ಟ್ ಅಲ್ವಾ? ಎಲ್ಲರೂ ಕಷ್ಟಪಟ್ಟೆ ಮಾಡಿರೋದು. ಇವನ್ ವಿಶ್ವಗ್ರಾಗ್ಲಿ ಡಾಕ್ಟರ್ ಶಿವಕುಮಾರ್ಗಾಗ್ಲಿ ಇಟ್ ಕಮ್ಸ್ ವಿತ್ ಹಾರ್ಡ್ ವರ್ಕ್. ಓಕೆ, ಸೊ ಈ ತರ ಮಿಸ್ಯೂಸ್ ಆಗ್ತಾ ಇರೋದಕ್ಕೆ ಐ ವಾಂಟ್ ಟು ಫಿಲ್ಟರ್ ಇಟ್. ಇನ್ನು ಸ್ವಲ್ಪ ಸೀರಿಯಸ್ ಇರೋರು, ಸ್ವಲ್ಪ ಕಷ್ಟ ಗೊತ್ತಾಗ್ಬೇಕು. ಈಗ ಆಪರ್ಚುನಿಟಿ ಕೊಟ್ಟಾಗ ಮಿಸ್ಯೂಸ್ ಮಾಡ್ಕೊಳ್ಳೋ ಜನ ತುಂಬಾ ಇದ್ದಾರೆ. ಮತ್ತೆ ಇನ್ನು ಕೆಲವರೆಲ್ಲ ಏನ್ ಮಾಡಿದ್ದಾರೆ, ಯಾರೋ ನನ್ನ ಫ್ರೆಂಡ್ ಹೇಳಿದ್ರು, ನಮ್ಮ ಎಂಪ್ಲಾಯೀಸ್ ಇರ್ತಾರೆ ಒಂದು 15-20 ಜನ ಎಂಪ್ಲಾಯೀಸ್ ನ ಕಳಿಸಿರ್ತೀವಿ ಮಾರ್ಕೆಟ್ ಅಲ್ಲಿ, ಹೋಗೊಂದು ಟೀಮ್ ರೆಡಿ ಮಾಡಿ ಅಂತ. ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳಲ್ಲ ಅವರು. ಓ, ನಮ್ಗೆ ಒಂದ್ 30 ಜನ ಸೇರ್ಕೊಂಡ್ರೆ ಅವ್ರಿಗೆ ಸ್ಯಾಲ್ರಿ ಬರುತ್ತೆ ಅಂತ ಹೇಳ್ಬಿಟ್ಟು ಯಾರೋ ಕೆಲವ್ರು ಹೇಳಿದ್ರು, ನಿಂಗೋಸ್ಕರ ಜಾಯ್ನ್ ಆಗಿದ್ದೀನಿ ಅಂತ ಕೆಲವು ಗಂಡ್ ಮಕ್ಳು. ಒಂದು ಫೀಮೇಲ್ ಹೋಗಿ ಕೇಳಿದ್ರೆ ಅಂದ್ರೆ ನಿಂಗೋಸ್ಕರ ಜಾಯ್ನ್ 354 ರೂಪಾಯಿ ಕೊಟ್ಟು ನಾಳೆ ಎಲ್ಲೋ ಒಂದ್ ಕಡೆ ಹೋಗಿ ಹೇಳ್ತಾರೆ, ವಿಶ್ವಗ್ರಾಗ್ 354 ರೂಪಾಯಿ ಹಾಕಿದ್ದೀನಿ ನಾನು, ಸ್ಟೇಟಸ್ ಹಾಕಿಲ್ಲ, ನನಗೆ ದುಡ್ಡು ಬಂದಿಲ್ಲ ಅಂತ ಹೇಳ್ತಾರೆ. ಕರೆಕ್ಟ್ ಅವ್ರ ನಾಟ್? ವಿಶ್ವಗ್ರ ಡೋಂಟ್ ವಾಂಟ್ ಟು ಟೇಕ್ ಸಚ್ ಬ್ಯಾಡ್ ನ್ಯೂಸ್. ನನ್ಗೆ ಅದೇ ಬೇಜಾರಾಗೋದು. ಸ್ಕ್ಯಾಮ್ಸ್ಟರ್ಸ್ಗೆ ಈಸಿಯಾಗೆ ಜನ ಸಪೋರ್ಟ್ ಮಾಡ್ತಾರೆ, ಸ್ಕ್ಯಾಮ್ಸ್ಟರ್ಸ್ ನ ನೋಟಿಸ್ ಮಾಡಲ್ಲ. ಒಂದು ರಿಯಲ್ ವಿಷನ್ ಇಟ್ಕೊಂಡಂತ ಒಂದು ವಿಶ್ವಗ್ರ ಈ ತರ ಎಲ್ಲ ಮಾಡ್ಬೇಕು ಅಂತ ಅವ್ರಿಗೆ ಹೆಂಗ್ ಎಥಿಕ್ಸ್ ಬರುತ್ತೆ? ಸಂಬಳ ಆನ್ ಟೈಮ್ ಕೊಡಿ ಅಂತಾರೆ, ಕೊಟ್ಟಿರ್ತೀವಿ, ಆ ಸಂಬಳ ಇಸ್ಕೊಂಡು ಟಕ್ ಅಂತ ಕೆಲಸ ಬಿಡ್ತಾರೆ. ನಿಮ್ಗೆ ಅರ್ಥ ಆಗ್ತಿದ್ಯಾ? ಸೊ ದೇರ್ ಆರ್ ಲಾಟ್ ಆಫ್ ಪ್ರಾಬ್ಲಮ್ಸ್ ವಿಚ್ ಯು ಈವನ್ ವಿ ಆರ್ ಫೇಸಿಂಗ್. ಅದಕ್ಕೆ ಏನ್ ಮಾಡಿದೀನಿ, ಟೀಮ್ ಸೈಜ್ ಕಮ್ಮಿ ಮಾಡ್ತಿದ್ದೀನಿ, ಸ್ವಲ್ಪ ಸೀರಿಯಸ್ನೆಸ್ ಜಾಸ್ತಿ ಇರ್ಲಿ. ನಾವೇನ್ 354 ರೂಪಾಯಿ ಇಸ್ಕೊಂಡು ಹಂಗೆ ಸೀರೆ ಐಡಿ ಕಾರ್ಡ್ ಎಲ್ಲ ಕೊಡ್ಬೇಕು ಅಂತ ನನ್ನ ತಲೆಲಿತ್ತು. ಸ್ವಲ್ಪ ಅದೇ ಒಳ್ಳೆ ಮನುಷ್ಯನಿಗೆ ಕೆಟ್ಟ ಮನುಷ್ಯನ ಒಳ್ಳೆಯವ್ರು ಮಾಡೋದು ಸಖತ್ ಇಂಪಾರ್ಟೆಂಟ್ ಈಗಿನ ಸಮಾಜದಲ್ಲಿ. ನಾವು ಅದನ್ನ ಟ್ರೈ ಮಾಡ್ತಿದ್ವಿ. ವಿಶ್ವಗ್ರಹಿಂದ ನಾವು ಏನು ಕೆಟ್ಟ ಸಮಾಜ ಅಥವಾ ಬ್ಯಾಡ್ ಥಿಂಗ್ಸ್ ಇದೆ, ಕರಪ್ಷನ್ ಏನಿದೆ ಅದನ್ನ ತೆಗೆದು ಎಜುಕೇಶನ್ ಗುಡ್ ಮಾಡಕ್ ಟ್ರೈ ಮಾಡ್ತಾ ಇದ್ವಿ. ಜನಗಳು ನಮ್ನ ಏನ್ ಮಾಡ್ತಾ ಇದಾರೆ, ಒಳ್ಳೆತನದಿಂದ ದೇ ಆರ್ ಟೇಕಿಂಗ್ ಅಸ್ ಟುವರ್ಡ್ಸ್ ಅವ್ರ ತರ ಸೆಲ್ಫಿಶ್ ಆಗ್ಲಿ, ಸ್ವಲ್ಪ ಸ್ಟ್ರಿಕ್ಟ್ ಆಗ್ಲಿ. ಇನ್ಫ್ಯಾಕ್ಟ್ ಐ ವಾಂಟ್ ಟು ಡೂ ಫ್ರೀ ವರ್ಕ್ ಫ್ರಮ್ ಹೋಮ್ಗೆ. ಫ್ರೀ ಅಂತ ಹೇಳಿದೆ ಅಂತ ಇಟ್ಕೊಳ್ಳಿ, ನಾಳೆ 1 ಲಕ್ಷ ಜನ ಸೇರ್ಕೊಂತಾರೆ. ದೆನ್ ವಾಟ್ ವಿಲ್ ಹ್ಯಾಪನ್ ಅಗೇನ್? ದಿಲ್ ಕಮ್. ಏನು ಮಾಡಲ್ಲ. ಕರೆಕ್ಟ್ ನೋಡಿ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ನಾವೇನ್ ಮಾತಾಡ್ತೀವಿ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ, ಧರ್ಮ ಅಂತಂದ್ರೆ ರೈಚಿಯಸ್ ವೇ, ಅಂದ್ರೆ ಸರಿಯಾದ ದಾರಿಲಿ. ಅರ್ಥ ಅಂತಂದ್ರೆ ನಾನು ಪಟ್ಟ ಶ್ರಮದಿಂದ ನಾನು ಸಂಪಾದನೆ ಮಾಡಿ ತಿನ್ನುವಂತದ್ನ ಅರ್ಥ ಅಂತ ಹೇಳ್ತೀವಿ. ಕಾಮ ಅಂತಂದ್ರೆ ದಟ್ ಡಿಸೈರ್ಸ್, ನಾವು ಒಂದ್ ಮನೆ ಕಟ್ಟಬೇಕು, ಒಂದು ಏನೋ ಒಂದು ತಗೊಬೇಕು, ಒಡವೆ ತಗೊಬೇಕು, ಮಕ್ಳಿಗೆ ಸೈಟ್ ಮಾಡ್ಬೇಕು, ಮನೆ ಮಾಡ್ಬೇಕು, ದೋಸ್ ಆರ್ ದ ಡಿಸೈರ್ಸ್. ಓಕೆ, ಆ ಡಿಸೈರ್ಸ್ ಮತ್ತೆ ಮೋಕ್ಷ, ಇದನ್ನೆಲ್ಲ ಪ್ರಾಪರ್ ಆಗಿ ಮಾಡಿದಾಗಲೇ ನಮ್ಗೆ ಮೋಕ್ಷ ಸಿಗೋದು ಅಂತ ನಮ್ಮ ಎಲ್ಲಾ ರಿಲಿಜನ್ ಅಲ್ಲೂ ಹೇಳ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಡೌರಿ ತಗೊಳೋದು ಕೂಡ ಅದು ರಾಂಗ್. ರೈಟ್ ಆರ್ ನಾಟ್? ನಾವು ಸಂಪಾದನೆ, ನಮ್ಮ ತಂದೆ ತಾಯಿ ಸಂಪಾದನೆ ಮಾಡಿದ ದುಡ್ಡಲ್ಲಿ ನಾನ್ ಶೋಕಿ ಮಾಡೋದು ರಾಂಗ್. ಕರೆಕ್ಟ್? ನಾನ್ ಸಂಪಾದನೆ ಮಾಡಿದ ದುಡ್ಡಲ್ಲಿ ನಾನು ಎಷ್ಟಾದ್ರು ಖರ್ಚು ಮಾಡೋದು ರೈಟ್ ಅನ್ನೋ ಒಂದು ಮೈಂಡ್ ಸೆಟ್ ನಮ್ಮ ಕಂಟ್ರಿಲಿ ಇಲ್ದೇ ಇರೋ ಕಾರಣದಲ್ಲಿ ಸಾಕಷ್ಟು ಸ್ಕ್ಯಾಮ್ಗಳಾಗ್ಲಿ ಅವೆಲ್ಲ ಆಗ್ತಿದ್ದಾವೆ.
ಸೊ ವಿಶ್ವಗ್ರದ ಅಪ್ಗ್ರೇಡೆಡ್ ಏನಂತಂದ್ರೆ ಇನ್ಮೇಲೆ ಕ್ಲಿಯರ್ ಆಗಿ ನೋಟಿಸ್ ಮಾಡ್ಕೊಳ್ಳಿ. ಆಗೋಗಿರೋ ಟೀಮ್ ಓಕೆ, ಎಲ್ಲಿಗೆ ಆಗಿದೆ ಅಲ್ಲಿಗೆ ಸ್ಟಾಪ್ ಮಾಡಕ್ಕೆ ಹೇಳಿ. ಇನ್ನು ಎಕ್ಸ್ಟ್ರಾ ಯಾರನ್ನೂ ರಿಕ್ರೂಟ್ ಮಾಡ್ಕೊಳಕ್ ಹೋಗ್ಬೇಡಿ. ವಿ ನೀಡ್ 5 trainers and 15 people ಒಂದೇ ಟೀಮ್. ಅವರಿಗೆ ಸ್ಯಾಲರಿ 5,000 ಇಂದ 8,000 ರೈಸ್ ಮಾಡ್ತಾ ಇದೀವಿ. ಅಂಡ್ ದ ಪ್ರೈಸ್ ಇಸ್ ಗೋಯಿಂಗ್ ಟು ಬಿ 3,540. ಅಫಿಷಿಯಲ್ ಆಗಿ ನಾನು ಅನೌನ್ಸ್ ಮಾಡ್ತಾ ಇದೀವಿ. ಇಲ್ಲ ಸರ್, ನಾನು ಮೊನ್ನೆನೆ ಮಾತಾಡಿದ್ದೆ, ನಾಳೆನೆ ಮಾತಾಡಿದ್ದೆ, ಐ ಆಮ್ ರಿಯಲಿ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್. ಇನ್ಮೇಲೆ ಯಾರೇ ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯ್ಸ್ ಬರ್ತಾರೆ ಅಂದ್ರೆ ಕೂಡ ಇಟ್ ಇಸ್ 3,540. ಮತ್ತೆ ಟ್ರೈನರ್ಸ್ಗೆ ಇಟ್ ಇಸ್ ಗೋಯಿಂಗ್ ಟು ಬಿ 6,540. ಎಷ್ಟು? 6,540. ಸೊ ಇದರಿಂದ ಓಕೆ. ಬೇಜಾರಾಗ್ಬೋದು. ಆ, ಆದ್ರೆ ಇದರಿಂದ ಏನು ಕೆಲವರೆಲ್ಲ ಇವಾಗ ಲಾಸ್ಟ್ 2-3 ಡೇಸ್ ಇಂದ ಏನ್ ಜಾಯ್ನ್ ಆಗಿದ್ದಾರೆ ಅವರೆಲ್ಲ 6,540 ಕೊಟ್ಟೆ ಜಾಯ್ನ್ ಆಗಿದ್ದಾರೆ. ಬಿಕಾಸ್ ಐ ಟೋಲ್ಡ್ ದಮ್ ಫ್ರೀ ಮೆಟೀರಿಯಲ್ಸ್ ಎಲ್ಲ ಕೊಡ್ತಿದೀವಿ ಅಂತ. ರಿಯಲಿ ಐ ವಾಂಟ್ ಟು ಟೈಟನ್ ದ ಸಿಸ್ಟಮ್. ಅಂದ್ರೆ ಯಾವ್ದೇ ಒಂದು ಒಳ್ಳೆ ವಿಚಾರನ ಬೇಕಾದ್ರೆ ಅದನ್ನ ರಿಟರ್ನ್ ಕೊಡ್ತೀನಿ ನಾನು ಬೇರೆ ವೇಸ್ ಅಲ್ಲಿ, ಇನ್ಸೆಂಟಿವ್ಸ್ ವೇಸ್ ಅಲ್ಲೋ ಕೊಡ್ತೀನೋ, ESI PF ವೇ. ಇವಾಗ ESI ಆಗ್ಲಿ, ESI ಏನಾದ್ರು ಮಾಡಿದ್ರೆ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಮಾಡಿದ್ರೆ ಕಂಪನಿ ಅಷ್ಟು ಪೇ, ವಿ ಡೋಂಟ್ ಆಸ್ಕ್ ಯು ರೈಟ್. ಇವಾಗ PF ಅಂತ ಸ್ಟಾರ್ಟ್ ಮಾಡಿದ್ರೆ ನೀವು ಒಂದ್ 100 ರೂಪಾಯಿ ಹಾಕಿದ್ರೆ ಕಂಪನಿ ಒಂದ್ 100 ರೂಪಾಯಿ ಹಾಕ್ಬೇಕು. ಐ ಮೇಕ್ ಇಟ್ ಮೋರ್ ಪ್ರೊಫೆಷನಲ್. ಯಾರು ನಮ್ಮ ಕಂಪ್ನಿನ ಸ್ಕ್ಯಾಮ್ ಅಂತ ಹೇಳಿದ್ರು, ಯಾರು ಶಿವಕುಮಾರ್ ಕಲಿ ಅಥವಾ ವಿಶ್ವಗ್ರ ಕಲಿ ಇದನ್ನ ನಡ್ಸಕ್ ಆಗಲ್ಲ, ಇವರು ಫೇಕ್ ದುಡ್ಡು ಎತ್ಕೊಂಡು ಓಡೋಗ್ತಾರೆ, ಅವ್ರಿಗೆ ಸವಾಲ್ಗೋಸ್ಕರ ನಾನು ಇದು ಮಾಡ್ತಾ ಇರೋದು. ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್ ಮಚ್ ಮೋರ್ ಬೆಟರ್ ದನ್ IT ಕಂಪನೀಸ್ ಆಗಿರ್ಲಿ ಪಾಸಿಬಲ್. ಓಕೆ, ಯಾರಿಗಾದ್ರೂ ಸರಿ ಕೂತ್ಕೊಂಡು ಕ್ಲೀನ್ ಆಗಿ ಲೆಕ್ಕ ಹಾಕೊಳ್ಳಿ. ಬೀಯಿಂಗ್ ಎ ಟ್ರೈನರ್ಸ್ ನೀವು ಕ್ಲೀನ್ ಆಗಿ ಯೋಚನೆ ಮಾಡಿ, ಹೌ ಶಿವ ಸರ್ ಕೊಡಕ್ ಆಗುತ್ತೆ ಅಂತ. ವೆರಿ ಸಿಂಪಲ್ ರೀ. ಒಂದು ಟೀಮ್ ಅಲ್ಲಿ 15 ಜನ ಮತ್ತೆ 5 ಜನ ಇರ್ತಾರೆ. ಏನು ನಮ್ಗೆ ಟ್ಯೂಷನ್ ಫೀಸ್ ಅಂತ ಬರುತ್ತೋ ಅದರಲ್ಲಿ 70 to 80% ಆಫ್ ದ ಫೀಸ್ ಇಸ್ ಗೋಯಿಂಗ್ ಟು ಗೋ ಫಾರ್ ಯು ಪೀಪಲ್. ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಸೇಲ್ಸ್ ಇರ್ಬೋದು, ಟ್ರೈನಿಂಗ್ ಇರ್ಬೋದು. ಸಿಂಪಲ್ ಮಾಡಲ್ ಹೇಳ್ತೀನಿ, ಪ್ರಪಂಚದಲ್ಲಿ ಹೆಂಗ್ ನಡೆಯುತ್ತೆ ಅಂದ್ರೆ ಒಂದ್ 40% ಸೇಲ್ಸ್ಗೆ ಹೋಗುತ್ತೆ, ಒಂದ್ 20% ಟ್ರೈನಿಂಗ್ ಹೋಗುತ್ತೆ, ಒಂದ್ 10% ಅಡ್ಮಿನಿಸ್ಟ್ರೇಷನ್ಗೆ ಹೋಗುತ್ತೆ. ಒಂದು ಶಾಲೆಯಲ್ಲೂ ಅಷ್ಟೇ. they'll tell we don't have profit ಅಂತ. ಡೆಫಿನೆಟ್ಲಿ, do you think they don't have profit? How many of you agree? ಇಲ್ಲ ಸರ್, ಏನು ಪ್ರಾಫಿಟ್ ಮಾಡ್ತಿಲ್ಲ, ಝೀರೋ ಪ್ರಾಫಿಟ್ ಅಲ್ಲಿ ನಡೀತದೆ ಎಜುಕೇಶನ್ ಸಿಸ್ಟಮ್. ದೇ ಆಲ್ ಹಾವ್ ಪ್ರಾಫಿಟ್. ಅವ್ರ ಟೀಚರ್ಸ್ಗೆ ಒಂದ್ ಶಾಲೆಯಲ್ಲಿ 300 ಜನ ಮಕ್ಳು ಇದಾರೆ ಅಂತಂದ್ರೆ 20 ಜನ ಟೀಚರ್ಸ್ಗೆ ಸ್ಯಾಲ್ರಿ ಕೊಡ್ತಾರೆ ಅಂದ್ರೆ ಹೌ ಇಸ್ ಇಟ್ ಪಾಸಿಬಲ್? ಈಗ ಪಾಸಿಬಲ್ ಅಲ್ಲ. ಹಾಗೆ ನನ್ಗೂ ವಿಶ್ವಗ್ರಹಗೂ ಒಂದು ಲ್ಯಾಬ್ ಅಲ್ಲಿ 300 ಜನ ಬರ್ತಿದ್ದಾರೆ ಅಂತಂದ್ರೆ ನನಗೂ 20 ಜನ ಸ್ಯಾಲ್ರಿ ಕೊಡಕ್ಕಾಗುತ್ತೆ. ಬಟ್ ಏನ್ ಡಿಫ್ರೆಂಟ್ ಏನ್ ಮಾಡಿದೀನಿ? ಎಜುಕೇಶನ್ ಮೇಲೆ ಇರೋದನ್ನ ಕೆಳಗಡೆ ತಗೊಂಬರ್ತಾ ಇದೀನಿ. 30,000 3,000 ತಗೊಂಬರ್ತಾ ಇದೀನಿ. ಕರೆಕ್ಟ್ ಆರ್ ನಾಟ್? ನಮ್ ಟ್ರೈನರ್ಸ್ಗೆ ಗೊತ್ತಿರ್ಬೇಕು ನಾವ್ ಏನ್ ಮಾಡ್ತಿದೀವಿ. ಯಾಕಂದ್ರೆ ಪಾಪ ವರ್ಕ್ ಫ್ರಮ್ ಹೋಮ್ ಅವರು ದೇ ಆರ್ ಮಚ್ ಮೋರ್ ನಿಮ್ಗಿಂತ ಸ್ವಲ್ಪ ಕೆಳಗಡೆ ಪ್ರೊಫೈಲ್ ಇರ್ತಾರೆ, ಅವ್ರಿಗೆ ಅರ್ಥ ಆಗಲ್ಲ. ನನ್ಗೆ ಬೀಂಗ್ ಎ ಟ್ರೈನರ್ಸ್ ನಾಳೆಯಿಂದ ಫಾರ್ ಎಕ್ಸಾಂಪಲ್ ಒಂದ್ ಸೆಷನ್ ಇರುತ್ತೆ. ವರ್ಕ್ ಫ್ರಮ್ ಹೋಮ್ ಅವ್ರು ಹೇಳ್ತಾರೆ, ಮೇಡಮ್ ಯಾರೋ ಒಂದ್ 100 ಜನ, ಒಂದ್ 50 ಜನ ಆನ್ಲೈನ್ ಮೀಟಿಂಗ್ ಬರ್ಬೇಕಾಗುತ್ತೆ. ಅವ್ರ ಕೆಲಸ ಈಸಿ ಮಾಡ್ಬೇಕು ಅಂತ ಇದ್ದೀನಿ ನಾನು. ಐ ಡೋಂಟ್ ವಾಂಟ್ ದೆಮ್ ಟು ಗೋ. ಮನೆಗೆ ಹೋಗಂತ ಇಷ್ಟ ಇಲ್ಲ ನಂಗೆ. ಸ್ಟೂಡೆಂಟ್ಸ್ ಅಡ್ಮಿಷನ್ ಇರ್ಬೋದು, ಒಂದು ಆನ್ಲೈನ್ ಮೀಟಿಂಗ್ ಕರೀತಾರೆ, ಸೆಷನ್ ಹೇಳ್ತಾರೆ, ನೀವು ಒಂದ್ 20 ಜನ 30 ಜನ ಮಕ್ಳು ಇರ್ತಾರೆ. ಆ 20 ಜನ 30 ಜನ ಮಕ್ಳಿಗೆ ನಮ್ ಕೋರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾಗ್ಬೋದು. ಯುವರ್ ಟ್ರೈನರ್ ಅಷ್ಟೇ. ಯು ಹ್ಯಾವ್ ಟು ಸಿ ಯುವರ್ ಎ ಕಮ್ಯುನಿಕೇಟರ್ ಫಾರ್ ಮಿ, ನಾಟ್ ಎ ಟ್ರೈನರ್. ನಿಮ್ಗೆ ಅರ್ಥ ಆಗ್ತಿದ್ಯಾ? ಸ್ಲೋ ಆಗಿ ಕಮ್ಯುನಿಕೇಟರ್ ಆಗ್ತೀರಾ, ಆಮೇಲೆ ಹಂಗೆ ಟ್ರೈನಿಂಗ್ ಮಾಡ್ತೀರಾ. ಸಿ ದಟ್ ವಿಲ್ ಮೇಕ್ ಯು ಟು ಲರ್ನ್ ಮೆನಿ ಥಿಂಗ್ಸ್. ಈಗ ಟ್ರೈನರ್ ಅಂತ ಕರೆದ್ವಿ, ನಮ್ದೊಂದು ಸಬ್ಜೆಕ್ಟ್ ಇದೆ, ಸೇಲ್ಸ್ ಟ್ರೈನಿಂಗ್, ಮಾರ್ಕೆಟಿಂಗ್ ಟ್ರೈನಿಂಗ್, ಬಿಸ್ನೆಸ್ ಟ್ರೈನಿಂಗ್ ಅಂತ ಇದೆ. ಹೌ ವಿಲ್ ಯು ಡೂ ದಟ್? ಮೋಟಿವೇಶನಲ್ ಟ್ರೈನಿಂಗ್ ಅಂತ ಇರುತ್ತೆ, ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಅಂತ ಇರುತ್ತೆ, ನಮ್ದು ಟೀಮ್ ಭಗೀರಥ ಯಜ್ಞ ಅಂತ ಇದೆ. 112 ಡಿಫ್ರೆಂಟ್ ಕೋರ್ಸ್ ಅಲ್ಲಿ ನಿಮ್ನ ಎಲ್ಲದಕ್ಕೂ ರೆಡಿ ಮಾಡ್ತೀನಿ. ಮತ್ತೆ ನಿಮ್ಮಲ್ಲಿ ಒಂದು ಮೈಂಡ್ ಸೆಟ್ ಇರುತ್ತೆ, ನಾನು ಇಷ್ಟಕ್ಕೆ ಸೀಮಿತ, ನಾನೊಂದು ಸೋಷಿಯಲ್ ಟೀಚರ್, ಸೋಷಿಯಲ್ ಮಾತ್ರ ಹೇಳ್ಕೊಡಕ್ಕಾಗುತ್ತೆ ನನಗೆ ಮ್ಯಾಥ್ಸ್ ಅಲ್ಲಿ ಮಾತ್ರ ಇಂಟ್ರೆಸ್ಟ್. ದಟ್ ಈಸ್ ಆಲ್ ಯುವರ್ ಇಲ್ಯೂಷನ್. ಅಂದ್ರೆ ನೀವು ನಿಮ್ಗೆ ಹಾಕೊಳ್ಳೋ ಲಿಮಿಟೇಷನ್ಸ್. ಮನುಷ್ಯನಲ್ಲಿ ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ನಾವು ಮಾತಾಡ್ತೀವಿ. ಹೌವರ್ಡ್ ಗಾರ್ಡ್ನರ್ಸ್ ಥಿಯರಿ ಅಂತ ಹೇಳ್ತಾರೆ. ಮನುಷ್ಯನಿಗೆ 7 ಟೈಪ್ಸ್ ಆಫ್ ಇಂಟೆಲಿಜೆನ್ಸ್ ಇರುತ್ತಂತೆ. ಲ್ಯಾಂಗ್ವೇಜ್ ಸ್ಕಿಲ್ಸ್ ಇರ್ಬೋದು, ಸ್ಪೇಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು. ಸ್ಪೇಷಿಯಲ್ ಅಂದ್ರೆ ಮ್ಯಾಥ್ಸ್ ಅಂಡ್ ಲಾಜಿಕಲ್, ಕೈನೆಸ್ಥೆಟಿಕ್, ಇಂಟರ್ಪರ್ಸನಲ್, ಇಂಟ್ರಾಪರ್ಸನಲ್. ನೀವು ಸ್ವಲ್ಪ ರಿಸರ್ಚ್ ಮಾಡಿದ್ರೆ ನಾನು ಟ್ರೈನ್ ಮಾಡ್ತೀನಿ ನಿಮಗೆ. ಇನ್ಫ್ಯಾಕ್ಟ್ ಐ ವಾಂಟೆಡ್ ಟು ಸ್ಟಾರ್ಟ್ ಮೈ ಕ್ಲಾಸ್. ಇವತ್ತು ಈ ಮೀಟಿಂಗ್ ಇಟ್ಟಿದ್ದು ಏನಕ್ಕಂದ್ರೆ ಐ ವಾಂಟೆಡ್ ಟು ಸ್ಟಾರ್ಟ್ ಮೈ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಟು ಯು. ಮೇಜರ್ ಕೋರ್ಸ್ ಒಂದು 20-30 ಕೋರ್ಸಸ್ಗೆ ಐ ಆಮ್ ದ ಮಾಸ್ಟರ್ ಟ್ರೈನರ್ ಫಾರ್ ಯು ಆಲ್. ಬಟ್ ನನ್ನ ಸಮಸ್ಯೆ ಏನಂದ್ರೆ ಐ ಡೋಂಟ್ ಟ್ರೈನ್ ಅಕಾರ್ಡಿಂಗ್ ಟು ಯುವರ್ ಟೈಮ್. ಐದರ್ ಇಟ್ ವಿಲ್ ಬಿ ಈವ್ನಿಂಗ್ 9 to 10 ಆರ್ ಐದು ಮಾರ್ನಿಂಗ್ 5 to 6. ಒನ್ ಆಫ್ ದ ಆಪ್ಷನ್ಸ್. ಓಕೆ, ಇಲ್ಲ ಮ್ಯಾಕ್ಸಿಮಮ್ ಅಂದ್ರೆ 2 ಕ್ಲಾಸ್ ತಗೊಂತೀನಿ ನಾನು ಒಂದ್ ದಿವಸಕ್ಕೆ. ಸೊ ದಟ್ ಐ ವಿಲ್ ಬಿ ಟ್ರೈನಿಂಗ್ ಯು ಫಾರ್ ಮೆನಿ ಥಿಂಗ್ಸ್. ಫಾರ್ ಎಕ್ಸಾಂಪಲ್, ಈಗ ನಿಮ್ಮಲ್ಲಿ ಯಾರಿಗೊಬ್ರಿಗೆ ಭಾಷೆನ ಬೇಗ ಕಲಿಯಂತ ಕೆಪಾಸಿಟಿ ಇರುತ್ತೆ, ಬಟ್ ಈಗ ನೀವು ಟ್ರೈ ಮಾಡಿರಲ್ಲ. ನಾಳೆ ಫ್ರೆಂಚ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀವಿ ನಾವು. ಇನ್ ಫ್ಯೂಚರ್ ವಿ ಆರ್ ಗೋಯಿಂಗ್ ಟು ಲಾಂಚ್ ಫ್ರೆಂಚ್ ಕ್ಲಾಸಸ್ ಆಗಲಿ, ಮ್ಯಾಂಡರಿನ್ ಕ್ಲಾಸ್ ಇರ್ಬೋದು, ಸ್ಪ್ಯಾನಿಷ್ ಕ್ಲಾಸಸ್. ಈಗ ನೋಡಿರ್ಬೇಕು ದೊಡ್ಡ ದೊಡ್ಡ ಶಾಲೆಯಲ್ಲಿ ಬೇರೆ ಬೇರೆ ಕಡೆ ಹೋಗಿ ಕಲಿತಾರೆ. ಬಿಕಾಸ್ ನಾಳೆ ನಮ್ಮ ನೆಕ್ಸ್ಟ್ ಜನರೇಷನ್ ಮಕ್ಕಳು ಇಲ್ಲೇ ಬೆಳಿತಾರೆ ಅಂತ ಹೇಳಕ್ಕಾಗಲ್ಲ. ಅವ್ರು ಎಲ್ಲೋ ಬೇರೆ ಊರಲ್ಲಿ ಬೆಳಿಬಹುದು. ಒಂದ್ 4-5 ಭಾಷೆ ಎಕ್ಸ್ಟ್ರಾ ಫಾರಿನ್ ಲ್ಯಾಂಗ್ವೇಜ್ ಕಲ್ಸೋದಿರುತ್ತೆ. ಕರೆಕ್ಟ್ ಆರ್ ನಾಟ್? ಇವಾಗ ಬೇರೆ ಊರಲ್ಲಿ ಇರೋರಿಗೆ ನಮ್ ಕನ್ನಡ ಕಲ್ಸೋದಿರುತ್ತೆ. ನಾನು ಇದೆಲ್ಲ ಆಲ್ರೆಡಿ ಮುಂದೆನೆ ಹೇಳಿದ್ದೀನಿ ನಾನು. ಸೊ ಐ ವಾಂಟ್ ಟು ಐಡೆಂಟಿಫೈ, ನನಗೆ ಪ್ರತಿಯೊಬ್ರು ಟ್ರೈನರ್ ಅಲ್ಲಿ ನಿಮ್ಮಲ್ಲಿರುವಂತಹ ಸ್ಕಿಲ್ ಏನು, ವಾಟ್ ಆರ್ ಯು ಕೇಪಬಲ್ ಆಫ್. ಹೇಗಾದ್ರೂ ಮಾಡಿ ಯಾರು ನನ್ನ ಇವಾಗ ನಂದು ವಿಶ್ವಗ್ರ ಟೀಮ್ ನ ನೋಡ್ಬಿಟ್ಟು ಯಾವ ಪೇರೆಂಟ್ಸ್ ಆಗ್ಲಿ, ಯಾರೋ
ಇವಾಗ ಗೊತ್ತಿರೋ 4 ಅಕ್ಷರ ಕಲ್ತಿರೋ ಟೀಚರ್ಗಳಿರ್ಬೋದು, ಒಂದು ಡಬಲ್ ಡಿಗ್ರಿ ಆಗಿರೋರಾಗ್ಲಿ ಬೆರಳೆತ್ತಿ ತೋರಿಸ್ತಿರ್ಬೋದು, ಇವ್ರಿಗೇನ್ ಬರುತ್ತೆ ಟ್ರೈನಿಂಗ್ ಅಂತ. ವಾಲ್ಮೀಕಿಗೂ ಏನು ಬರ್ತಿರಲ್ರಿ, ವಾಲ್ಮೀಕಿನೂ ಕಳ್ಳ, ರಾಮಾಯಣ ಬರ್ದಿಲ್ಲ. ಓಕೆ, ವಿ ಆರ್ ಬೆಟರ್ ದೆನ್ ದಟ್. ಓಕೆ, ಸೊ ನಾನು ಏನಂತ ಹೇಳ್ತೀನಿ ಅಂತಂದ್ರೆ, ಐ ವಾಂಟ್ ಮೈ ಟ್ರೈನರ್ಸ್ ಟು ಗೆಟ್ ಎಂಪವರ್ಡ್. ಇವತ್ತಿಂದ ಡಿಸೈಡ್ ಮಾಡ್ಕೊಳ್ಳಿ ನೀವು, ನಾನು ವೀಕ್ ಅಲ್ಲ. ಅರ್ಥ ಆಗ್ತಿದ್ಯಾ? ಮಿಸ್ಟೇಕ್ಸ್ ಆಗುತ್ತೆ, ಮಾತಾಡುವಾಗ ಮಿಸ್ಟೇಕ್ಸ್ ಆಗುತ್ತೆ. ಯು ಡೋಂಟ್ ನೋ, ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರು ಭಾರತ ರತ್ನ ಬಂದಿದ್ದು ಅವ್ರ ಸ್ಪೀಚ್ ಎಲ್ಲ ಮಿಸ್ಟೇಕ್ಸ್ ಇರುತ್ತೆ. ಯು ವಾಂಟ್ ಟು ಸಿ ಹೌ ಮೆನಿ ಸ್ಪೀಚ್, ಬಟ್ ಈಸ್ ನೆವರ್ ಅಟೆಂಪ್ಟ್ ಆಫ್ ಹಿಮ್ಸೆಲ್ಫ್, ಬಿಕಾಸ್ ವಿ ಆಲ್ ಫಂಬಲ್. ನರೇಂದ್ರ ಮೋದಿ ಅವರು ಡೊನಾಲ್ಡ್ ಟ್ರಂಪ್ ಅನ್ನೋಕೆ ಡೊನಾಲ್ಡ್ ಟ್ರಂಪ್ ಅಂತಾರೆ, ಬಟ್ ಈಸ್ ಅ ವರ್ಲ್ಡ್ ಲೀಡರ್ ಅಲ್ವಾ, ವಿ ಆಲ್ ಅಕ್ಸೆಪ್ಟ್ ದಟ್. ಅಂದ್ರೆ ನೀವು ನೋಡ್ಬೇಕಾಗಿರೋದು ಏನಂತಂದ್ರೆ, ಡೋಂಟ್ ಸಿ ನಾನು ಫಂಬಲ್ ಮಾಡ್ತೀನ, ನನ್ಗೆ ಮಾತಾಡಕ್ ಆಗಲ್ವಾ, ನಾಟ್ ದಟ್, ಕಮ್ ಔಟ್ ಆಫ್ ಇಟ್. ನಾನು ಮೊನ್ನೆನೇ ಹೇಳಿದೆ, ನಮ್ಗೆ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಪಂಚ ಪ್ರಾಣ ಅಂತ ಇರುತ್ತೆ ನಮ್ಗೆ. ಓಕೆ, ಭಗವಂತ ನಮ್ಗೆಲ್ಲ ಇಂಟೆಲಿಜೆನ್ಸ್ ಕೊಟ್ಟಿರ್ತಾನೆ, 72,000 ನಾಡಿಗಳಿರುತ್ತೆ ನಮ್ಗೆ, 72,000 ಪಲ್ಸಸ್. ನಮಗೆ ಗೊತ್ತಿರೋದೇನು, ಒಂದ್ ಪಲ್ಸ್ ಇಲ್ಲಿ ಗೊತ್ತಿರುತ್ತೆ, ಒಂದು ಡಾಕ್ಟರ್ ಇಟ್ಕೊಂತಾರೆ, ಕರೆಕ್ಟ್ ಆರ್ ನಾಟ್? 72,000 ನಾಡೀಸ್ ಇದ್ರೆ 112 ಚಕ್ರ ಪಾಯಿಂಟ್ ಅಂತ ಹೇಳ್ತಾರೆ ಆಧ್ಯಾತ್ಮ ಕ್ಲಾಸ್ ಅಲ್ಲಿ. ಅಂದ್ರೆ ಸೇಮ್ ಟಾಕಿಂಗ್ ಅಬೌಟ್ ನಮ್ಮ ಹಿಂದೂ ಧರ್ಮದಲ್ಲಿ ಏನ್ ಅಷ್ಟಾಂಗ ಯೋಗ ಅಂತ ಮಾತಾಡ್ತೀವಿ, ಯಮ ನಿಯಮ, ಅದು ನಿಮ್ಮ ಇದ್ರಲ್ಲೂ ಇರುತ್ತೆ. ಅದರ್ ರಿಲಿಜನ್ಸ್ ಅಲ್ಲಿ ಕೂಡ ಇರುತ್ತೆ. ಲೆಟ್ಸ್ ಎನ್ ಎಕ್ಸಾಂಪಲ್, ನಾವು ನೋಡಿದೀವಿ ಜೀಸಸ್ ಅವರು ವಾಟರ್ ಮೇಲೆ ವಾಕ್ ಮಾಡಿದ್ರಂತೆ, ಕರೆಕ್ಟ್ ಆರ್ ನಾಟ್? ವಿ ಆಲ್ ನೋ ದಟ್. ಮತ್ತೆ ಪ್ರೊಫೆಟ್ ಅವರು ಏನೋ ಮ್ಯಾಜಿಕ್, ಸೋ ಮೆನಿ ಮಿರಾಕಲ್ಸ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇನ್ ಎವ್ರಿಬಡೀಸ್ ರಿಲಿಜನ್, ಕರೆಕ್ಟ್ ಆರ್ ನಾಟ್? ಅಂದ್ರೆ ದೇ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಇವತ್ತು ನಾವು ಮಾತಾಡಿದ್ರೆ ಜೀಸಸ್ ವಾಸ್ ಎನ್ ಹ್ಯೂಮನ್ ಬೀಯಿಂಗ್, ಕರೆಕ್ಟ್ ಆರ್ ನಾಟ್? ಒಂದು ಕುರುಬರ್ ಮನೇಲಿ ಹುಟ್ಟಿದ್ದು, ಮೀನ್ಸ್ ಶೆಫರ್ಡ್ ಮನೇಲಿ ಹುಟ್ಟಿದ್ದು, ಕರೆಕ್ಟ್ ಆರ್ ನಾಟ್? ಶ್ರೀಕೃಷ್ಣ ವಾಸ್ ಎ ಗೊಲ್ಲ, ವಿ ಆಲ್ ನೋ ದಟ್. ರಾಮ ವಾಸ್ ಎ ಮ್ಯಾನ್, ಹ್ಯೂಮನ್ ಬೀಯಿಂಗ್, ಕರೆಕ್ಟ್ ಆರ್ ನಾಟ್? ಅಂದ್ರೆ ಈಗ ಅವ್ರನ್ನ ಐಡೆಂಟಿಫೈ ಮಾಡಿದ್ರು ಯುಗ ಪುರುಷ ಅಂತ. ಹೇಗೆ? ಅವ್ರು ಏನೋ ಒಂದು ಸಾಧನೆ ಮಾಡಿದ್ರು. ಇವಾಗ ಕಲ್ಕಿ ಬರ್ತಾನೆ ಅಂತ ಮಾತಾಡ್ತಿದ್ರೆ, ಕಲ್ಕಿ ಎಲ್ಲಿ ಬರ್ಬೋದು? ನಿಮ್ ಮನೇಲಿ ಬರ್ಬೋದು, ನಿಮ್ ಪಕ್ಕದ ಮನೇಲಿ ಬರ್ಬೋದು, ನಿಮ್ ಮನೆ ಮಗು ಇರ್ಬೋದು. ಹೌ ಕ್ಯಾನ್ ಯು ಥಿಂಕ್? ಯಶೋಧ ನೆವರ್ ನ್ಯೂ ದಟ್ ಅವ್ರ ಮಗ ಕೃಷ್ಣ ಈಸ್ ಎ ನಾರಾಯಣ ಅವತಾರ ಅಂತ ಗೊತ್ತಿಲ್ಲಲ್ಲ. ಯು ಅಂಡರ್ಸ್ಟ್ಯಾಂಡ್? ಸೊ ಅದನ್ನ ಐಡೆಂಟಿಫೈ ಮಾಡ್ಬೇಕಂದ್ರೆ ನಾವು ಅದನ್ನ ಟ್ಯಾಕಲ್ ಮಾಡ್ತೇವೆ. ನಾನೇನೋ ಸ್ಟೋರಿ ಹೇಳ್ತೀನಿ, ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಸಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಇದನ್ನೇ ಮಾತಾಡೋದು. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನೀನ್ ಬಾರ್ ನಡೆಸ್ತಿದ್ರು ನಡೆಸಪ್ಪ, ಎಜುಕೇಶನ್ಗೆ ಒಂದಷ್ಟು ಕೂಡ ಕೊಡಪ್ಪ ಅಂತ ಹೇಳ್ತೀನಿ, ಕರೆಕ್ಟ್ ಆರ್ ನಾಟ್? ದಟ್ ಇಸ್ ಹಿಸ್ ಬಿಸ್ನೆಸ್. ನಾವು ಯುವರ್ ಆಲ್ ಟ್ರೈನರ್ಸ್, ನೀವು ಗುರು ಅಂತ ಹೇಳ್ತೀನಿ. ನನ್ನ ಪ್ರಕಾರ ಒಂದು ಗುರು ಅಂತಂದ್ರೆ, ನನ್ನ ಕೈಲಿ ಏನ್ ಮಾಡಕ್ಕಾಗಲ್ವೋ ಅದ್ ನಾನು ಬೇರೆಯವ್ರಿಗೆ ಹೇಳಲ್ಲ. ನನ್ನ ಲೈಫಲ್ಲಿ ಕೆಲವೊಂದು ವಿಚಾರಗಳಿದಾವೆ, ನಾನು ಅದನ್ನ ಮಾಡಕ್ ಆಗಲ್ಲ, ಅದ್ರ ಬಗ್ಗೆ ನಾನು ಎಲ್ಲೂ ಮಾತಾಡೋದಿಲ್ಲ. ನೀವು ಅಬ್ಸರ್ವ್ ಮಾಡಿ, ಕೆಲವ್ರು ಏನ್ ಮಾಡ್ತಾರೆ, ಅವ್ರ ಕೈಲಿ ಮಾಡಕ್ ಆಗ್ದಿಲ್ದಿರೋದೆಲ್ಲ ಹೇಳ್ತಿರ್ತಾರೆ. ಯು ಶುಡ್ ನಾಟ್ ಬಿ ದಟ್. ಯು ಆಲ್ ಶುಡ್ ಬಿ ದಟ್ ಟ್ರೈನರ್ಸ್. ಯಾವ ತರ ಅಂತಂದ್ರೆ, ನೀವು ಲೈಫಲ್ಲಿ ಏನೋ ಒಂದು ಕಲ್ತ್ರಿ ಅಂದ್ರೆ ಅದ್ ನಿಮ್ ಜೀವನದಲ್ಲಿ ಅಪ್ಲೈ ಮಾಡಿ ಅದ್ರದ್ದು ಅನುಭವ ಮಾತ್ರ ಶೇರ್ ಮಾಡ್ಬೇಕು. ಥಿಯರಿ ಬೇಡ. ಡೋಂಟ್ ಗಿವ್ ದ ಥಿಯರಿ. ಥಿಯರಿ ಕೊಡುವಂತ ಕೋಟ್ಯಾಂತರ ಜನ ಟೀಚರ್ಸ್ ನೋಡ್ಬಿಟ್ಟಿದ್ದೀನಿ ನಾನು. ಅಟ್ ಲಾಸ್ಟ್ ನಾನು ಎಂತೆಂಥ ಟೀಚರ್ಸ್ ಮೀಟ್ ಮಾಡಿದ್ದೀನಿ ಅಂತಂದ್ರೆ, ದೇರ್ ಆರ್ ಟೀಚರ್ಸ್ ದೇ ಆರ್, ಯು ವಾಟ್ ಡು ಯು ಡೂ? ನಾನು ಇನಿಷಿಯಲ್ ಕರಿಯರ್ ಸ್ಟೇಜ್ ಅಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ ಮಾಡುವಾಗ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ ಮತ್ತೆ ಹುಡುಗರದ್ದು ಪರ್ಸನಲ್ ವಿಚಾರ ಯಾಕೆ ಹೇಳ್ತೀರಾ, ಅವ್ರು ಎಷ್ಟೊತ್ತಿಗೆ ಎದ್ದೇಳ್ತಾರೆ ನಿಮ್ಗೇನು, ಅವ್ರು ಯಾವ ಟಿವಿ ನೋಡಿದ್ರೆ ನಿಮ್ಗೇನು ಅಂದ್ರೆ, ಅಲ್ಲಪ್ಪ, ಪರ್ಸನಾಲಿಟಿ ಅಂದ್ರೆ ಇಟ್ ಇಸ್ ರಿಲೇಟೆಡ್ ಟು ಯುವರ್ ಪರ್ಸನಲ್ ಥಿಂಗ್, ಕರೆಕ್ಟ್ ಆರ್ ನಾಟ್? ಆ ತರ ಟೀಚರ್ಗಳು ಊರ್ ತುಂಬ ತುಂಬಿಕೊಂಡಿದ್ದಾರೆ. ನನಗೆ ನಾಚಿಕೆ ಆಗುತ್ತೆ. ಐ ಆಮ್ ವೆರಿ ಫೀಲ್ ವೆರಿ ಅಶೇಮ್ಡ್. ಪ್ರಪಂಚಕ್ಕೆ ವಿಶ್ವಗುರು ಅಂತ ಮಾತಾಡ್ತೀವಿ ನಾವು, ಕರೆಕ್ಟ್ ಆರ್ ನಾಟ್? ಓಕೆ, ಮತ್ತೆ ಮಕ್ಕಳಿಗೆ ಇಂಗ್ಲಿಷ್ ಅಲ್ಲಿ ಮಾತಾಡಿ ಅಂತ ಹೇಳ್ತೀವಿ, ನಾವು ಇಂಗ್ಲಿಷ್ ಅಲ್ಲಿ ಮಾತಾಡಲ್ಲ, ನಾವು ಕನ್ನಡದಲ್ಲಿ ಮಾತಾಡ್ತಿರ್ತೀವಿ. ಮಕ್ಕಳಿಗೆ ಗಾಸಿಪ್ ಮಾಡಬೇಡಿ ಅಂತ ಹೇಳ್ತೀವಿ, ನಾವು ಗಾಸಿಪ್ ಮಾಡ್ತಿರ್ತೀವಿ. ದೇ ಆಲ್ ಲರ್ನ್ ಫ್ರಮ್ ಅಸ್, ಕರೆಕ್ಟ್ ಆರ್ ನಾಟ್? ಇವಾಗ ಅದಕ್ಕೆ ಇವತ್ತು ಶಿವಕುಮಾರ್ ಅಂತ ಅಂದ್ರೆ, ನಾನು ಯಾವತ್ತೂ ಹೇಳ್ತೀನಿ, ಐ ಆಮ್ ನಾಟ್ ಎ ರೋಲ್ ಮಾಡೆಲ್, ಬಟ್ ಐ ವಾಂಟ್ ರೋಲ್ ಮಾಡೆಲ್ಸ್ ಲೈಕ್ ಯು. ಇವಾಗ ಫಾರ್ ಎಕ್ಸಾಂಪಲ್ ನರ್ಮದಾ ಅವರಿದ್ದಾರೆ, ಐ ಸೀನ್ ಹರ್ ವೆರಿ ಕ್ಲೋಸ್ಲಿ ಹಲಸುಬಾಳುವಿಂದ. ಮತ್ತೆ ಇನ್ನು ಕೆಲವರೆಲ್ಲ ತುಂಬಾ ಜನ ಇದ್ದಾರೆ. ಜಸ್ಟ್ ಟೇಕಿಂಗ್ ಸಮ್ ಸರ್ಟನ್ ಎಕ್ಸಾಂಪಲ್ಸ್. ಓಕೆ, ಏನಂದ್ರೆ ಒಂದು ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ಹೇಗಿರ್ಬೇಕು, ಮನೇಲಿ ಹೆಂಗಿರ್ಬೇಕು, ನಾನು ಏನು, ಯಾವ್ದು ಮಾಡ್ಬೇಕು, ಯಾವ್ದು ತಪ್ಪು, ಇದು ಯಾವ್ದು ಸರಿ, ವಾರ ಹೆಂಗೆ, ಪೂಜೆ ಹೆಂಗ್ ಮಾಡೋದು, ಕಟ್ನಿಟ್ಟಾಗಿ ಹೆಂಗಿರೋದು, ದೇ ಆರ್ ದ ರೋಲ್ ಮಾಡೆಲ್ಸ್. ಶಿವಕುಮಾರ್ ಇಸ್ ನಾಟ್ ಎ ರೋಲ್ ಮಾಡೆಲ್, ಯಾವ ಪೂಜೆನೂ ಮಾಡಲ್ಲ, ಪುರಸ್ಕಾರ, ಕರೆಕ್ಟ್ ಅಲ್ಲ? ನಾನು ಏನ್ ಮಾಡ್ಬೋದು, ಐ ಕ್ಯಾನ್ ಜಸ್ಟ್ ಶೋ ಯು ಪಾತ್. ಐ ಆಮ್ ಎ ಪರ್ಸನ್ ಹೂ ಅಕಾಮಡೇಟ್ ಥಿಂಗ್ಸ್ ಫಾರ್ ಯು. ಸೊ ನೀವು ಇದನ್ನೆಲ್ಲ ಕ್ಲೀನ್ ಆಗಿ ಕೂತ್ಕೊಂಡು ಯೋಚನೆ ಮಾಡಿ. ಓಕೆ, ನಿಮ್ಗೆ ಅಡಿಷನಲ್ ಟಾಸ್ಕ್ ಕೊಡ್ತೀನಿ, ಸ್ವಲ್ಪ ಕಷ್ಟ ಆಗುತ್ತೆ, ಓಕೆ, ಬಟ್ ಇಟ್ ವಿಲ್ ಬಿಲ್ಡ್ ಯು. ಡೆಫಿನೆಟ್ ಆಗಿ ಬಿಲ್ಡ್ ಆಗುತ್ತೆ, ನನ್ ಪ್ರಾಮಿಸ್ ತಗೊಳ್ಳಿ. ಓಕೆ, ಇವತ್ತು ನೀವೆಲ್ಲ ಏನ್ ನಮ್ ಜೊತೆ ಕೈ ಜೋಡಿಸಿದ್ರ ವಿಶ್ವಗ್ರ ವಿಷನ್ ಅಲ್ಲಿ, ಆಲ್ರೆಡಿ ಒಂದಷ್ಟು ಜನಕ್ಕೆ ಐಡಿಯಾನೇ ಬಂದ್ಬಿಟ್ಟಿರುತ್ತೆ. ಅರೆ, ನಂಗೆ ಈ ಐಡಿಯಾ ಮೊದಲೇ ಗೊತ್ತಿದ್ರೆ ನಾನೇ ಮಾಡ್ತಿದ್ದೆ, ವಿಶ್ವಗ್ರಾಗ ಯಾಕೆ ಹೋಗ್ಬೇಕು, ನಾನೇ ಒಂದು 30 ಮಕ್ಳಿಗೆ ಪಾಠ ಹೇಳ್ಕೊಟ್ರೆ ನಂಗೆ ಇಲ್ಲೇ ಬರ್ತಿತ್ತು. ಸಿ, ದಟ್ ಇಸ್ ವಾಟ್ ಐ ವಾಂಟ್. ಇವಾಗ ಅದರಿಂದ ಯಾರೋ ನಮ್ ವಿಶ್ವಗ್ರಹಿಂದ ಹೊರಗಡೆ ಹೋದ್ರು, ಏನೋ ಮಾಡಿದ್ರು ಅಂದ್ರೆ, ಒಂದು ಗುರುವಾಗಿ ನನ್ಗೆ ಅದಕ್ಕಿಂತ ಖುಷಿ ಪಡೋಂತ ವಿಚಾರ ಬೇರೆ ಏನಿದೆ ಹೇಳಿ? ನಾನೇನು ಇವ್ರ ಜೀವನ ಪೂರ್ತಿ ನಮ್ ಟ್ರೈನರ್ಸ್ ಆಗಿರ್ಬೇಕು, ನಮ್ಗೆ ಲಾಭ ಬರ್ಬೇಕು ಅಂತ ಏನಿಲ್ಲಲ್ಲ. ಓಕೆ, ಈಗ ಪಕ್ಷಿಗಳು ಅಥವಾ ಪ್ರಾಣಿಗಳು ನೋಡಿ, ನಮ್ ತರ ಸ್ವಾರ್ಥ ಇರಲ್ಲ. ನಾವೇನ್ ಮಾಡ್ತೀವಿ, ಮಕ್ಕಳನ್ನ ಜನ್ಮ ಕೊಟ್ಮೇಲೆ ಅವ್ರು ಬೆಳ್ದ್ಮೇಲೆ ಸಾಯೋವರೆಗೂ ನಮ್ಮನ್ನ ನೋಡ್ಕೊಬೇಕು ಅಂತ ಹೇಳ್ತೀವಿ. ಪ್ರಾಣಿ ಪಕ್ಷಿಗಳು ನೋಡಿ ಅವೇನ್ ಮಾಡ್ತವೆ? ಓಕೆ, ರೆಕ್ಕ ಪುಕ್ಕ ಬಂತ, ನೀನು ಬೇಟೆ ಆಡ್ಕೊಂಡು ಸಹಿತ ನೀನು ಆರಾಮಾಗಿ ನೀನು ನನ್ನ ನೋಡ್ಕೊಂಡು, ಅಂದ್ರೆ ಇಂಟೆಲಿಜೆನ್ಸ್ ಅನ್ನೋದು ನಮ್ಗೆ. ಬಟ್
ಅದು ಬೇಕು. ಯಾಕಂತಂದ್ರೆ ಅವಕ್ಕಂದ್ರೆ ಬಲ ಇರುತ್ತೆ, ನಮ್ಗೆ ಬಲ ಇರಲ್ಲ. ಕರೆಕ್ಟ್ ಅನ್ನೋದು ನಮ್ದು ಸೊಸೈಟಿ ಅಂತ ಒಂದ್ ಮಾಡಿರ್ತೀವಿ, ಸಮಾಜ ಅಂತ ಒಂದ್ ಮಾಡಿರ್ತೀವಿ. ಸೊ ಐ ವಾಂಟ್ ಯು ಟು ಬಿ ಲಿಟಲ್ ಮೋರ್ ಸೀರಿಯಸ್ ಇನ್ ದ ಟ್ರೈನಿಂಗ್ಸ್, ಓಕೆನಾ. ಮತ್ತೆ ಈಗ ಇನ್ನ ಯಾವ ಕೋರ್ಸ್ ಲಾಂಚ್ ಮಾಡ್ಬೋದು, ನಾನು 112 ಕೋರ್ಸ್ ಹಾಕಿದ್ದೀನಿ. ಓಕೆ, ನನಗೆ ನಿಮ್ ಕಡೆಯಿಂದ ಏನ್ ಮಾಡ್ಬೇಕು? ಓಕೆ, ಒಬ್ಬೊಬ್ರು ಫಾರ್ ಎಕ್ಸಾಂಪಲ್ 5 ಜನ. ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ, ವಿಶ್ವಗ್ರಗೆ ಜಾಯಿನ್ ಆಗಿ ನಾನು ಟೀಚಿಂಗ್ ಕಲ್ತ್ಕೊಂಡು ನನ್ನ ಶಾಲೆಯಲ್ಲೋ ಅಥವಾ ಬೇರೆ ಎಲ್ಲೋ ಹೋಗಿ ಏನೋ ಮಾಡ್ತೀನಿ ಅನ್ನೋರು ದಯವಿಟ್ಟು ಇವಾಗಲೇ ಆಚೆ ಹೋಗ್ಬಿಡಿ. ಯಾಕಂದ್ರೆ ನೀವು ಇಲ್ಲಿ ಕಲ್ತು ಮತ್ತೆ ಎಲ್ಲೋ 10,000 15,000 ಫೀಸ್ ತಗೊಂಡು, ಇಲ್ಲ ಯಾವ್ದೋ ಒಂದು ಪ್ರೈವೇಟ್ ಶಾಲೆಯಲ್ಲಿ ಲಕ್ಷಾಂತರ ರೂಪಾಯಿ ಫೀಸ್ ತಗೊಂಡಂತ ಶಾಲೆನ ಉದ್ಧಾರ ಮಾಡ್ಬೇಕಂದ್ರೆ ಐ ಡೋಂಟ್ ವಾಂಟ್ ಸಚ್ ಟೀಚರ್ಸ್ ಫಾರ್ ಮಿ. ಓಕೆ, ಐ ವಾಂಟ್ ಟ್ರೈನರ್ಸ್ ಹೂ ಕ್ಯಾನ್ ಬ್ರಿಂಗ್ ಡೌನ್ ದ ಎಜುಕೇಶನ್ ಸಿಸ್ಟಮ್ ಟು ಚೀಪರ್ ಪ್ರೈಸ್ ದೆನ್ ಮೇಕ್ ಇಟ್ ಫ್ರೀ. ಕ್ಲಿಯರ್ ಕಟ್ ಆಗಿ ಹೇಳ್ತೇನೆ ನಾನು ಇದನ್ನ, ಎಲ್ಲಿ ಬೇಕಾದ್ರೂ ಹೇಳ್ತೀನಿ. ಐ ಆಮ್ ನಾಟ್ ಸ್ಕೇರ್ಡ್ ಆಫ್ ಎನಿಬಡಿ. ಓಕೆ, ಸೊ ಯಾಕಂತಂದ್ರೆ ಉದ್ದೇಶ ಅದು. ದಯವಿಟ್ಟು ಅದನ್ನ ನಿಮ್ಮ ನಿಮ್ಮ ಒಂದು ಸ್ವಾರ್ಥಕ್ಕನೋ ಇಲ್ಲ ಏನೋ ಒಂದಕ್ಕನೋ, ಹೌದು ಇದು ಇಟ್ಸ್ ಅ ಬಿಗ್ ಬಿಸ್ನೆಸ್. ವಿಶ್ವಗ್ರ ಕೂಡ ದೊಡ್ಡ ಬಿಸ್ನೆಸ್, ನನಗೂ ಪ್ರಾಫಿಟ್ ಬರುತ್ತೆ. ಕರೆಕ್ಟ್ ಆಗಿ ಲೆಕ್ಕಾಚಾರ ಹಾಕೊಂಡು ಒಂದು 10-15 ವರ್ಷದಲ್ಲಿ 2-3 ಸಾವಿರ ಕೋಟಿ ಪ್ರಾಫಿಟೇ ಇರುತ್ತೆ. ಬಟ್ ಲೂಟಿ ಮಾಡಲ್ಲ. ಯು ಅಂಡರ್ಸ್ಟ್ಯಾಂಡ್, ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಲೂಟಿ ಮಾಡೋದು, ಕರೆಕ್ಟ್ ಅನ್ನೋ. ಕೆಲವರೆಲ್ಲ ಹೇಳ್ತಾರೆ, ಶಿವ ಇದೆಲ್ಲ ಮಾಡೋ ಬದಲು ಒಂದು ಸ್ಕೂಲ್ ಓಪನ್ ಮಾಡು. ಐ ನಾಟ್ ಓಪನ್ ಎ ಸ್ಕೂಲ್, ಐ ಡೋಂಟ್ ಹ್ಯಾವ್ ಎ ಪ್ರಾಬ್ಲಮ್. ಬಟ್ ನನ್ನ ಇಂಟೆನ್ಷನ್ ಬೇರೆ ಇದೆ, ಕರೆಕ್ಟ್ ಅನ್ನೋ. ಸೊ ಅದು ನನ್ನ ವಿಷನ್, ನನ್ನ ಚಾಯ್ಸ್. ಐ ಹ್ಯಾವ್ ದ ರೈಟ್ ಟು ಥಿಂಕ್. ಈ ವಿಶ್ವಗ್ರಾಗ ಒಂದು 3,500 ಕೊಟ್ಬಿಟ್ಟು ವರ್ಷ ಪೂರ್ತಿ ಕಲ್ತ್ಕೊಂಡು ನಾವು ಅಲ್ವಾಗ ಮಕ್ಳ ಹತ್ರ 10,000 ಅಂತ ಇಸ್ಕೊಂಡಿದ್ರೆ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಗುಡ್. ಹೇಳಿದೀನಿ, ಒಂದು ಗುರು ಧರ್ಮ ಮೀರ್ದಂಗೆ. ಅಂತವ್ರು ಇದ್ರೆ ಹೇಳ್ಬಿಡಿ, ಸಪರೇಟ್ ಕೋರ್ಸ್ ಚಾರ್ಜಸ್ ಮಾಡ್ತೀನಿ, 30-40 ಸಾವಿರ ಇಡ್ತೀನಿ, ಕಲ್ತ್ಕೊಂಡು ನಿಮ್ ಬಿಸ್ನೆಸ್ ಸೆಟಪ್ ಮಾಡಿ. ಇಲ್ಲ ಬೇರೆ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ ಇರುತ್ತೆ ಅಲ್ಲಿ ಹೋಗಿ ಕಲ್ತ್ಕೊಳ್ಳಿ. ನಾನ್ ನಿಮ್ಗೆ ಅಷ್ಟು ಕಮ್ಮಿ ಪ್ರೈಸ್ ಅಲ್ಲಿ ಕಲಿಸ್ಬೇಕು ಅಂತ ಇರೋದೇ, ನಿಮ್ಗೆ ಟ್ರೈನಿಂಗ್ ಕೊಡ್ಬೇಕು ಅಂತ ಇರೋದೇನೆ, ಕರಿಯರ್ ಕೊಡ್ಬೇಕು. ನಾಳೆ ನಿಮ್ಮಿಂದ 100 ಜನ ಮಕ್ಳಿಗೆ ಉಪಯೋಗ ಆಗ್ಲಿ. ದಟ್ ಈಸ್ ಮೈ ವಿಷನ್. ಪ್ಲೀಸ್ ಡೋಂಟ್ ಸ್ಪಾಯಿಲ್ ಮೈ ವಿಷನ್. ಬಟ್ ಹಾನೆಸ್ಟ್ ಆಗಿ ನಾನು ನಿಮ್ಗೆ ಯಾರಿಗೂ ಫ್ರೀಯಾಗಿ 4 ಗಂಟೆ ಪಾಠ ಮಾಡಿ ಅಂತ ಹೇಳಲ್ಲ, ಯಾವತ್ತೂ ಹೇಳಲ್ಲ. ವಾಟ್ ಎವರ್ ಎಫರ್ಟ್ ಯು ಪುಟ್ ವಿಲ್ ಗೆಟ್ ಪೇಡ್ ಫಾರ್ ದಟ್. ಕ್ಲಿಯರ್? ಅರ್ಥ ಆಯ್ತಲ್ಲ? ಮತ್ತೆ ಇವಾಗ್ಲೂ ಹೇಳ್ತೀನಿ, ಟ್ರೈನರ್ಸ್ ಆಗಕ್ ಆಗಲ್ಲ, ನಾನು ಕಲೀಲಿಕ್ಕೆ ಆಗಲ್ಲ, ನಾನು ಬೆಳೆಯಕ್ ಆಗಲ್ಲ ಅಂದ್ರೆ ಪ್ಲೀಸ್ ಕಮ್ ಔಟ್ ಆಫ್ ದ ಟ್ರೈನಿಂಗ್. ಓಕೆ, ಟುಡೇ ಇಸ್ ದ ಲಾಸ್ಟ್ ಡೇ. ಇವತ್ತು ನೈಟ್ ವರ್ಗು ಟೈಮ್ ಕೊಡ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇಲ್ಲ, ಯಾರು ಇದಕ್ಕೆಲ್ಲ ಕರೆಕ್ಟ್ ಆಗಿ ಕಲಿಯಕ್ ಆಗಲ್ಲ, ನಾವು ತಗೊಂಡು ಹೋಗಕ್ ಆಗಲ್ಲ, ಒಂದು ಒಳ್ಳೆ ವಿಷನ್ ಮೇಲೆ ನಿಲ್ಲಕ್ ಆಗಲ್ಲ ಅಂತೀರಾ, ಪ್ಲೀಸ್ ಹೇಳಿ, ರಿಫಂಡ್ ಮಾಡ್ತೀನಿ. ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಗೂಗಲ್ ಫಾರ್ಮ್, ಆಸ್ ನೋಮೇಶ್ ಟೋಲ್ಡ್, ವಿ ಆರ್ ಗೋಯಿಂಗ್ ಟು ಸೆಂಡ್ ಒನ್ ಗೂಗಲ್ ಫಾರ್ಮ್. ಅದ್ರಲ್ಲಿ ಅಪ್ಡೇಟ್ ಮಾಡಿ ಯಾವ್ದು ಕೋರ್ಸ್ ಲಾಂಚ್ ಮಾಡಬೇಕು ಅಂದ್ರೆ ನಿಮ್ ಒಂದು ಪ್ಯಾಷನ್ ಆಚೆ ಬರಲಿ ಅಂತ. ಕೋಡಿಂಗ್ ಕ್ಲಾಸಸ್ ಸ್ಟಾರ್ಟ್ ಮಾಡಿ, ಲೆಟ್ ಸ್ಟಾರ್ಟ್ ವಿತ್ ದ ಕೋಡಿಂಗ್ ಕ್ಲಾಸಸ್, ನೋ ಪ್ರಾಬ್ಲಮ್. ಗೆಟಿಂಗ್ ಮೈ ಪಾಯಿಂಟ್ ಆರ್ ನಾಟ್? ಕೂತ್ಕೊಂತೀನಿ, ನನ್ನ ಪ್ಯಾನಲ್ ಜೊತೆ ಡಿಸ್ಕಸ್ ಮಾಡ್ತೀನಿ, ಮಾಸ್ಟರ್ ಟ್ರೈನರ್ಸ್ ನ ಹುಡುಕ್ತೀನಿ, ವಾಟ್ ಇಸ್ ದ ಬೆಸ್ಟ್ ಪ್ರೈಸಿಂಗ್ ಕೊಡ್ಬೋದು ಮಕ್ಕಳಿಗೆ, ಅದನ್ನ ಹೇಗೆ ಪ್ರಾಕ್ಟಿಕಲ್ ರೀ ಯಾವುದೇ ಕೋರ್ಸ್ ತಗೊಂಡ್ರು ಕೂಡ ಆ ಮಕ್ಕಳು 100% ಕಲಿಬೇಕು. ದಟ್ ಈಸ್ ಮೈ ಇಂಟೆನ್ಷನ್. ಕ್ಲಿಯರ್? ಹೇಳ್ತಾ ಇದೀನಿ ಅಗೇನ್, ಐ ಆಮ್ ಟೆಲಿಂಗ್ ಯು, ವಿ ಆರ್ ಬ್ರಿಂಗಿಂಗ್ ಡೌನ್ ದ ಟೀಮ್ ಸೈಜ್ ಟು 30 ಇಂದ 15 ತಗೊಂಡ್ಬರ್ತಾ ಇದೀವಿ. 3,540 ಇರುತ್ತೆ ವರ್ಕ್ ಫ್ರಮ್ ಹೋಮ್ ಅವ್ರಿಗೆ. ನೋ ಎನ್ರೋಲ್ಮೆಂಟ್ಸ್ ವಿಲ್ ಬಿ ಟೇಕನ್ ಫಾರ್ 354 rupees ಫ್ರಮ್ ಟುಡೇ. ಓಕೆ, ಎರಡನೇದು ಟ್ರೈನರ್ಸ್ಗೆ 6,540. ಇಟ್ಸ್ ಓಕೆ, ಜಾಯ್ನ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಲೆಟ್ಸ್ ನಾವೇ ಮಾಡೋಣ, ಸಾಕು ಇಷ್ಟೇ ಜನ. ಇಟ್ಸ್ ಓಕೆ, ದೆನ್ ನಿಧಾನಕ್ಕೆ ನೋಡ್ಕೊಳ್ಳೋಣ. ಓಕೆ, ದೆನ್ ಕಮ್ಸ್ ಅದಾದ್ಮೇಲೆ ಏನಂತಂದ್ರೆ ಆಗಸ್ಟ್ 15ನೇ ತಾರೀಕು ಐ ಆಮ್ ಡೂಯಿಂಗ್ ಒನ್ ಈವೆಂಟ್ ಇನ್ ದಾವಣಗೆರೆ. ಆಗಸ್ಟ್ 15ನೇ ತಾರೀಕು, ಓಕೆ, ಇಂಡಿಪೆಂಡೆನ್ಸ್ ಡೇ. ಐ ವಾಂಟ್ ಟು ಸೆಲಿಬ್ರೇಟ್ ವಿತ್ ಯು ಆಲ್. 1,000 ಜನ ನಮ್ಮ ಟ್ರೈನರ್ಸ್ ಆಗಲಿ, ವರ್ಕ್ ಫ್ರಮ್ ಹೋಮ್ ಪ್ರೊಫೆಷನಲ್ ಆಗಿ, ಐ ವಾಂಟ್ ಟು ಸೆಲಿಬ್ರೇಟ್ ಎ ಬಿಗ್ ಶೋ ದೇರ್. ಓಕೆ, ಸೊ ಅದಕ್ಕೆ ಆರ್ಗನೈಸ್ ಮಾಡ್ತಾ ಇದೀವಿ. ವೆನ್ಯೂ ಎಲ್ಲ ಹೇಳ್ತೀನಿ. ಆಗಸ್ಟ್ 15th ಯಾವುದೇ ಕಮಿಟ್ಮೆಂಟ್ ಕಂಡಿದ್ರು ಪಕ್ಕದಲ್ಲಿ ಇಟ್ಕೊಳ್ಳಿ. ಯಾವಾಗ ಒಂದು ಟೈಮಲ್ಲಿ ಇಂಡಿಯಾಗೆ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಯ್ತು, ಇಂಡಿಪೆಂಡೆನ್ಸ್ ಬೇಕು. ಸೊ ಆಕ್ಚುಲಿ ಏನಂತಂದ್ರೆ ಆಗಸ್ಟ್ 15ಗೆ 1,000 ಜನ ನಮ್ಮ ಒಂದು ವರ್ಕ್ ಫ್ರಮ್ ಹೋಮ್ ಫ್ಯಾಮಿಲಿ, ವಿಶ್ವಗ್ರ ಫ್ಯಾಮಿಲಿ, ಐ ವಾಂಟ್ ಟು ಗೆಟ್ ಅಕಾಮಡೇಟ್ ಅಟ್ ಒನ್ ಸರ್ತಿ. ಐ ವಾಂಟ್ ಟು ಮೇಕ್ ಎ ಬಿಗ್ ನಾಯ್ಸ್ ಟು ದ ಕಂಟ್ರಿ ದಟ್ ಇಂಡಿಯಾ ನೀಡ್ಸ್ ಫ್ರೀ ಎಜುಕೇಶನ್. ಅದೊಂದು ನಾಯ್ಸ್ ಮಾಡ್ಬೇಕು, ಒಂದು ರೆವಲ್ಯೂಷನ್ ಮಾಡ್ಬೇಕು ಅಂತ. ಸೊ ಯಾಕಂದ್ರೆ ಐ ಡೋಂಟ್ ನೋ ವೆದರ್ ಇಟ್ಸ್ ಪಾಸಿಬಲ್ ಆರ್ ನಾಟ್. 1,000 ಜನ ಬರ್ತೀರಾ, ನಾನು ಒಬ್ಬನೇ ಇರ್ತೀನ ಗೊತ್ತಿಲ್ಲ, ಬಟ್ ಸಮಥಿಂಗ್ ರಿಯಲ್ ವಿಲ್ ಹ್ಯಾಪನ್. ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ಒಂದು ರೆವಲ್ಯೂಷನ್ ಆಗ್ಲಿ, ಯಾವುದೇ ಒಂದು ಗ್ರೇಟ್ ಐಡಿಯಾ ಆಗ್ಲಿ, ಇಟ್ ಸ್ಟಾರ್ಟ್ ಫ್ರಮ್ ಒನ್ ಪರ್ಸನ್ ಅಂಡ್ ಇಟ್ ವಿಲ್ ಗೋ ಸ್ಲೋಲಿ ಸ್ಲೋಲಿ. ಅದನ್ನ ಮಾಡ್ಬೇಕು ಅಂತ ಇದೀನಿ. ಸಾಧ್ಯ ಆದಷ್ಟು ಯಾರು ಅಂದ್ರೆ ಕಂಪಲ್ಸರಿ ಮಾಡಕ್ ಆಗಲ್ಲಲ್ರಿ ನೀವೆಲ್ಲ, ನಿಮ್ಗೆಲ್ಲ ಕರೆಕ್ಟ್ ಬಂದ್ರೆ ಒಳ್ಳೇದು. ಅಂದ್ರೆ ಇಟ್ ಈಸ್ ಎ ಕಾಸ್. ಇಷ್ಟು ಆಗಸ್ಟ್ 15 ನಾವೆಲ್ಲ ಕಡೆ ಬೇರೆ ಕಡೆ ಫ್ಲಾಗ್ ಹಾಯ್ಸ್ಟಿಂಗ್ ಮಾಡಿದೀನಿ, ಯಾವ್ದೋ ಶಾಲೆಗೆ ಹೋಗಿದ್ವಿ, ಚಪ್ಪಾಳೆ ತಟ್ಟಿ ಜನಗಣಮನ ಹೇಳಿದೀವಿ. ಬಟ್ ಯಾವ್ದಾದ್ರು ಒಂದು ಆಗಸ್ಟ್ 15th ಅಲ್ಲಿ, Yes, sir. ಓಕೆ, Yes, sir. ಏನ್ ಹೇಳ್ತೀವಿ, ಈ ಒಂದು ಆಗಸ್ಟ್ 15th ಲೆಟ್ಸ್ ನಿಜವಾಗ್ಲೂ ನಮ್ಮ ದೇಶಕ್ಕೆ ನಾವೇನೋ ಒಂದು, ನಮ್ಮ ದೇಶದಿಂದ ನಾವು 1,000 ತಗೊಂಡಿದೀವಿ, ನಮ್ಮ ದೇಶಕ್ಕೆ ನಾವೇನೋ ಒಂದು ಕೊಡಕ್ ಹೊರಟಿದೀವಿ ಅನ್ನೋ ಒಂದು 1,000 ಜನದ ಒಂದು ಹೆಜ್ಜೆ ತೋರಿಸ್ಬೇಕು ಅಂತ ಒಂದು ಚಿಕ್ಕ ಕನ್ಸು ಇಟ್ಕೊಂಡಿದೀನಿ. ಪ್ಲಾನ್ ಮಾಡ್ಕೊಳ್ಳಿ ಅದಕ್ಕೆ. ಗೆಟಿಂಗ್ ಮೈ ಪಾಯಿಂಟ್ ಅನ್ನೋದು. ಸೊ ವಿಲ್ ಅದೊಂದು ಇದೆ. ಅಪ್ಡೇಟ್ಸ್ ಗೊತ್ತಾಯ್ತಲ್ಲ ಈಗ ನಿಮ್ಗೆ. ಇವಾಗ ಟ್ರೈನರ್ಸ್ಗೆ ಹೊಸ ಯಾವ್ದಾದ್ರು ಕೋರ್ಸ್ ಲಾಂಚ್ ಮಾಡ್ಬೇಕು ಅಂತ. ಮತ್ತೆ ನಂದು 2 ಸೆಷನ್ ಇರುತ್ತೆ, ಬೆಳಿಗ್ಗೆ 5ರಿಂದ 6 ಗಂಟೆಗೊಂದು, ಸಾಯಂಕಾಲ 9ರಿಂದ 10 ಗಂಟೆಗೊಂದು. 2 ಸೆಷನ್ ಇರುತ್ತೆ ನಂದು. ಯಾವತ್ತಾದ್ರು ಸೆಷನ್ ಮಿಸ್ ಆಯ್ತು ಅಂತ, ನಾನು ಮೀಟಿಂಗ್ ಬಂದಿಲ್ಲ ಅಂದ್ರೆ ಟೈಮ್ ವೇಸ್ಟ್ ಮಾಡಬೇಡಿ, ನಿಮ್ಮಲ್ಲಿ ಯಾರೋ ಒಬ್ರು ಲೀಡ್ ತಗೊಳ್ಳಿ.
ಫಾರ್ ಎಕ್ಸಾಂಪಲ್ ಏನೋ ರಾತ್ರಿ 3-3:30 ಆಗಿತ್ತು, ಎಲ್ಲೋ ಜರ್ನಿ ಮಾಡಿದ್ದೆ, ಮಲ್ಕೊಂಡೆ, ಬೆಳಿಗ್ಗೆ ಎದ್ದೇಳಕ್ ಆಗಿಲ್ಲ, ಏನಿಲ್ಲ ಅಂದ್ರೆ ಯಾವ್ದೋ ಒಂದು ಮೀಟಿಂಗ್ ಅಲ್ಲಿ ಹೊರಗಡೆ ಹೋಗಿದ್ವಿ, ಒಂದು ಮೀಟಿಂಗ್ ಅಲ್ಲಿ, ಆ ಟೈಮಲ್ಲಿ ಸಂಬಡಿ ಟೇಕ್ ಓವರ್. ಅರ್ಥ ಆಗ್ತದೆ? ಯಾರು ನಮಗೆ ಕ್ಲೋಸ್ ಲೈಕ್ ಯಾರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಏನಿರ್ತೀರಾ, ಶಿವ ಸರ್ ಬಂದಿಲ್ಲ, ಓಕೆ ಇವತ್ತು ಐ ಟ್ರೈನ್ ಸಮಥಿಂಗ್ ಅಂತ ತಗೊಳ್ಳಿ, ಸೆಲ್ಫ್ ಲರ್ನಿಂಗ್ ತಗೊಂಬನ್ನಿ. ಗೆಟಿಂಗ್ ಮೈ ಪಾಯಿಂಟ್ ಅನ್ನೋದು. ಶಿವ ಸರ್ ಬಂದಿಲ್ಲ, ಬಂದಿಲ್ಲ ಬಂದಿಲ್ಲ ಕ್ಲಾಸ್ ಬಿಟ್ಟು ಹೋಗೋದಂತ ಅಲ್ಲ. ಓಕೆ, ಹೋಲ್ಡ್ ಆನ್, ಶಿವ ಸರ್ ಬಂದಿಲ್ಲ ತಾನೆ, 5 ನಿಮಿಷ ವೇಟ್ ಮಾಡಿದ್ವಿ, ಯಾರಾದ್ರೂ ಒಬ್ರು ಕಾಲ್ ಮಾಡಿದ್ರ, ಕಾಲ್ ಮಾಡಿದ್ರೆ ಎತ್ತಿಲ್ವಾ, ಓಕೆ ಎದ್ದಿಲ್ಲ ಅನ್ಸುತ್ತೆ, ಲೆಟ್ ಮಿ ಟೇಕ್ ದ ಕ್ಲಾಸ್ ಅಂತ ಹೇಳಿ ಸ್ಟಾರ್ಟ್ ಟ್ರೈನಿಂಗ್ ಸಮಥಿಂಗ್. ಗೆಟಿಂಗ್ ಮೈ ಪಾಯಿಂಟ್ ಅನ್ನೋದು. ವಾಟ್ ಎವರ್ ಯು ನೋ, ಪ್ರಿಯಾರಿಟಿ ಏನ್ ಗೊತ್ತಾ, ಅಷ್ಟಾಂಗ ಯೋಗ ವೆರಿ ಇಂಪಾರ್ಟೆಂಟ್. ಓಕೆ, ಅದು ಆಸನಾಸ್ ಆಮೇಲೆ ಮಾತಾಡೋಣ. ಅಂದ್ರೆ ಅಷ್ಟಾಂಗ ಇದ್ರೆ 8 ಪಾರ್ಟ್ ಇರುತ್ತೆ, ನಾನು ನಿಮ್ಗೆ ನೋಟ್ಸ್ ಎಲ್ಲ ಕಳ್ಸಿಕೊಡ್ತೀನಿ, ಐ ಸ್ಟಾರ್ಟ್ ಇಟ್. ಮತ್ತೆ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್, ಗೋಲ್ ಸೆಟ್ಟಿಂಗ್ ತುಂಬಾ ಇಂಪಾರ್ಟೆಂಟ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡಿ. ಅಲ್ಲಿ ಎಲ್ಲರೂ ಹೇಳ್ತಾರೆ ದ ಲೀಸ್ಟ್ ಮೆಮೊರಿ ಟೆಕ್ನಿಕ್ ಸ್ಟಾರ್ಟ್ ಮಾಡೋಣ. ಓಕೆ, ಮತ್ತೆ ಸ್ಮಾರ್ಟರ್ ಮೆಮೊರಿ ಇದೆಲ್ಲ ಸ್ಟಾರ್ಟ್ ಮಾಡ್ಕೊಳೋಣ. ಲೆಟ್ಸ್ ಲರ್ನ್ ಎವ್ರಿಥಿಂಗ್. ಗೆಟಿಂಗ್ ಮೈ ಪಾಯಿಂಟ್. ಎಲ್ಲ ರಿಲ್ಯಾಕ್ಸ್ ಆಗಿರಿ, ಟೆನ್ಷನ್ ಆಗ್ಬೇಡಿ. ಸ್ಯಾಲ್ರಿ ಬರುತ್ತಾ ಬರಲ್ವಾ, ನಮ್ಗೆ ಬ್ಯಾಚ್ ಆಗುತ್ತಾ ಇಲ್ವಾ, ಸ್ಟೂಡೆಂಟ್ ಜಾಯ್ನ್ ಆಗ್ತಾರ ಆಗಲ್ವಾ, ಅದೆಲ್ಲ ಬಿಟ್ಬಿಡಿ. ನಮ್ಮ ಅವಾಗಿಂದ ಕೇಳ್ಕೊಂಡ್ ಬಂದಿದ್ವಿ ಏನಂತ ಹೇಳಿ, ನಮ್ ಕೆಲಸ ನಾವ್ ಮಾಡ್ಬೇಕು, ಫಲ ಕೊಡ್ತಾನೆ ಅಂತ. ಏನಿಲ್ಲ ರೀ, ನಾವ್ 50-60 ಜನ ಡೈಲಿ ಒಂದು 5 ಜನಕ್ಕೆ ಮಾತಾಡ್ತಿದ್ರೆ, ವಾಟ್ಸಪ್ ಅಲ್ಲಿ ಕಳಿಸ್ತಿದ್ರೆ ಈ ತರ ಕೋರ್ಸ್ ಇದೆ, ಆನ್ಲೈನ್ ಆದ್ರೂ ಜಾಯ್ನ್ ಆಗಿ, ಆಫ್ಲೈನ್ ಜಾಯ್ನ್ ಆಗಿದ್ರೆ ನಮ್ಗಿಂತ ಮಾರ್ಕೆಟಿಂಗ್ ಯಾರು ಬೇಕು? ಕರೆಕ್ಟ್ ಅಲ್ವಾ? ಒಂದ್ ಯಶ್ನ KGF ನ ಗೆಲ್ಸಕ್ಕಾಗುತ್ತೆ, ಒಂದ್ ದರ್ಶನ ಡಿ ಬಾಸ್ ಮಾಡ್ಸಕ್ಕಾಗುತ್ತೆ, ನಿಮ್ಮನ್ನ ನೀವು ಗ್ರೇಟ್ ಮಾಡ್ಕೊಳಕ್ ಆಗಲ್ವಾ? ಒಂದ್ ಟ್ರೈನರ್ ಮಾಡ್ಕೊಳಕ್ ಆಗಲ್ಲ. ದಟ್ಸ್ ವಾಟ್ ಇಸ್ ಮೈ ಬಿಲೀಫ್. ನಾನು ಹಂಗೆ ಅನ್ಕೊಳೋದು. ಕರೆಕ್ಟ್ ಅನ್ನ ಸಾಕು, ಬೇಜಾನ್ ಜನ ಹೀರೋಗಳು ಮಾಡ್ಬಿಟ್ಟಿದೀವಿ ಅಲ್ವಾ, ಬೇಜಾನ್ ಜನ ಮಾಡಿದ್ವಿ. ನಮ್ಮ ಮನೇಲೂ ಕೆಲವು ಹೀರೋಗಳು ಇರ್ತಾರೆ, ನಾವು ಹೀರೋಗಳು ಇರ್ತೀವಿ. ಲೆಟ್ಸ್ ಗ್ರೋ. ಓಕೆ, ಸೊ ಆದ್ರೆ ಯಾವ ತರ ಎಜುಕೇಶನ್ ಸಿಸ್ಟಮ್ ಅಲ್ಲಿ, ಕರೆಕ್ಟ್ ನಾನು. ಮತ್ತೆ ಇನ್ನೊಂದು ಹೇಳ್ತೀನಿ, ಕೆಲವರೆಲ್ಲ ಅನ್ಮೆಚೂರ್ಡ್ ಇದೀರಾ, ನಿಮ್ಮಲ್ಲಿ ಏನಾದ್ರೂ ಎಮೋಷನ್ಸ್ ಬಂತು, ಏನಾದ್ರೂ ಪ್ರಾಬ್ಲಮ್ಸ್ ಬಂತು ಅಂತಂದ್ರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಸ್ಟೇಟಸ್ ಗಳು ಹಾಕೊಳೋದ್ ಬಿಡಿ. ನೆಗೆಟಿವ್ ಸ್ಟೇಟಸ್, ನಾನು ಹಂಗ್ ಪ್ರೂವ್ ಮಾಡ್ತೀನಿ, ಹಿಂಗ್ ಪ್ರೂವ್ ಮಾಡ್ತೀನಿ. ಓಕೆ, ಜೋಶ್ನಾ, ಹೂ ಇಸ್ ಜೋಶ್ನಾ? ಜೋಶ್ನಾ, ಹಾ ಸರ್, 15th ಗೆ ಮೆಟೀರಿಯಲ್ಸ್ ಕೊಡ್ತೀನಿ ಅಂತ ಹೇಳಿ. ಹಾ. ಐ ಮೀನ್ ಮಿಡ್ಲ್ ಆಫ್ ಸಮಥಿಂಗ್ ಯುರ್ ಆಸ್ಕಿಂಗ್ ಮಿ ಸಮಥಿಂಗ್ ಎಲ್ಸ್. ಹೌ ಇಸ್ ದಿಸ್ ಪಾಸಿಬಲ್? ಲಾಸ್ಟ್ ಅಲ್ಲಿ Q&A ಅಂತ ಕೇಳ್ತೀನಲ್ಲ, ಯಾರಿಗಾದ್ರೂ ಏನೋ ಕ್ವಶನ್ಸ್ ಇದೆ ಅಂತ. So all these things you should learn as a trainer. Okay, ಸಾರಿ so mute ಮಾಡಿ. That thing. Okay, so ಏನ್ ಹೇಳ್ತಿದ್ದೆ ನಾನು, ಐ ಫಾರ್ಗಾಟ್. ಸ್ಟೇಟಸ್ About ನೀವು status, ಹಾ, status. ಹೌದು, ಸ್ಟೇಟಸ್ ಹಾಕೊಂತೀರಾ, ದಯವಿಟ್ಟು ಹೇಳ್ತೀನಿ, ಡೋಂಟ್ ಸ್ಪ್ರೆಡ್ ನೆಗೆಟಿವಿಟಿ. ಓಕೆ, ಯಾರನ್ನೂ ನಂಬೇಡಿ, ಈಗಿನ ಕಾಲದಲ್ಲಿ ಒಳ್ಳೇದಕ್ಕೆ ಬೆಲೆ ಇಲ್ಲ ರೀ. ಭಗವದ್ಗೀತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕ್ಲೀನ್ ಆಗಿ ಹೇಳಿದಾನೆ, ನೀನು ಒಳ್ಳೆಯವನು ಅಂತ ನಿನಗೆ ಗೊತ್ತಿದ್ರೆ ಅದೇ ಒಂದು ವರ. ಏನ್ ಹೇಳಿ, ಒಳ್ಳೆಯವನಾಗಿದ್ರೆ ನಿಂಗೆ ಒಳ್ಳೇದ್ ಆಗ್ಬೇಕು ಅಂತ ಏನಿಲ್ಲ. ಎಂತ ಸಿಚುಯೇಷನ್ ಅಲ್ಲ ನಾವು ಮಹಾಭಾರತದಲ್ಲಿ ನೋಡಿದ್ದು. ಇವಾಗ ಅವತ್ತು ಅರ್ಜುನ ಆಗ್ಲಿ ಅಥವಾ ಧರ್ಮರಾಯ ಆಗ್ಲಿ, ನಾನು ಒಳ್ಳೆಯವನಾಗಿದ್ದಕ್ಕೆ ಕಷ್ಟಪಟ್ಟಿದೆ ಅಂತಂದ್ರೆ ಅವ್ರಿಗೆ ಬೆಲೆನೇ ಕೊಡ್ತಿರ್ಲಿಲ್ಲ. ಒಳ್ಳೆಯವನಾಗಿರೋದೇ ಒಂದು ವರ. ಒಳ್ಳೇದಕ್ ಕಾಲ ಇಲ್ಲ, ಒಳ್ಳೇದಕ್ ಕಾಲ ಇಲ್ಲ, ಒಳ್ಳೇದಕ್ ಅಂದ್ರೆ ನೀವು ಒಳ್ಳೇದ್ ಪ್ರಮೋಟ್ ಮಾಡ್ತೀರಾ, ನೆಗೆಟಿವಿಟಿ ಪ್ರಮೋಟ್ ಮಾಡ್ತಾ ಇದೀರಾ? ಅಂದ್ರೆ ನೀವು ಇಂಡೈರೆಕ್ಟ್ ಆಗಿ ಏನ್ ಹೇಳೋದು, ಒಳ್ಳೆಯವರೆಲ್ಲ ಕೆಟ್ಟವರಾಗ್ರಿ ಅಂತನ? ಒಳ್ಳೇದಕ್ ಕಾಲ ಇದೆ ಅಂತ ಹಾಕಿ, ಜನಗಳನ್ನ ನಂಬಿ ಅಂತ ಹಾಕಿ. ಅರ್ಥ ಆಗ್ತದೆ? ಮಾತಾಡ್ತಾ ಮಾತಾಡ್ತಾ ಪಾಸಿಟಿವಿಟಿ ಸ್ಪ್ರೆಡ್ ಮಾಡಿ, ವೈಬ್ ಸ್ಪ್ರೆಡ್ ಮಾಡಿ. ಓಕೆ, ಕಷ್ಟ ಇರ್ಲಿ 1000, ನೀವು ನನಗೇನು ಲೈಫ್ ಸಖತ್ ಈಸಿ ಇದೆ ಅನ್ಕೊಂಡಿದ್ದೀರಾ? ಲೈಫ್ ಸಖತ್ ಈಸಿ ಇದೆ ಅನ್ಕೊಂಡಿದ್ರೆ ನನ್ನ ಲೈಫ್, ಡು ಥಿಂಕ್ ಮೈ ಲೈಫ್ ಇಸ್ ಈಸಿ? ಯಾರಾದ್ರೂ ಶಿವ ಸರ್ ಒಂದ್ ಒಳ್ಳೆ ವಿಷನ್ ಇಟ್ಕೊಂಡಿದ್ದಾರೆ, ಅವ್ರನ್ನೇನು ಕೇಳ್ಬಾರ್ದು ಅನ್ಕೊಂಡ್ರೆ ಇಲ್ಲ. ಬಿಲ್ಡಿಂಗ್ ಓನರ್ ರೆಂಟ್ ಕೇಳೇ ಕೇಳ್ತಾರೆ, ಎಂಪ್ಲಾಯ್ ಸ್ಯಾಲ್ರಿ ಕೇಳೇ ಕೇಳ್ತಾರೆ, ಯಾವ್ದೋ ಒಂದು ಪೇಮೆಂಟ್ ಕೇಳೇ ಕೇಳ್ತಾರೆ, ಕೊಟ್ಟಿಲ್ಲ ಅಂದ್ರೆ ಕಂಟಿನ್ಯೂಸ್ ಫೋನ್ ಮಾಡ್ತಾನೆ ಇವೆಲ್ಲ ನಡೀತಿರ್ತಾವಲ್ಲ. ನೋ ಬಡಿ ಕಮ್ಸ್ ಫಾರ್ ರೆವೆನ್ಯೂ, ಎವ್ರಿಬಡಿ ವಿಲ್ ಹ್ಯಾವ್. ಬಟ್ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಅರ್ಥ? ಕೆಲವೊಂದು ಚೇಂಜಸ್ ನೀವು ಮಾಡ್ಕೊಬೇಕು. ಮತ್ತೆ ನಿಮ್ ವರ್ಕ್ ಫ್ರಮ್ ಹೋಮ್ ಟೀಮ್ ಇದೆಯಲ್ಲ, ಅವ್ರಿಗೆ ಹೇಳಿ, ಶಿವ ಸರ್ ಮೆಸೇಜ್ ಕೊಟ್ಟಿದ್ದಾರೆ, ಇನ್ಮೇಲಿಂದ ಈ ತರ ನೆಗೆಟಿವ್ ಸ್ಟೇಟಸ್ ಗಳು ಹಾಕೊಂಡು ಓಡಾಡ್ಬೇಡಿ. ಯಾಕಂದ್ರೆ ಆಲ್ರೆಡಿ ನೆಗೆಟಿವ್ ತುಂಬಿರೋ ಪ್ರಪಂಚ. ಸಾಧ್ಯ ಆದ್ರೆ ನೀವೇ ಒಂದು ಸುಭಾಷಿತ ರೆಡಿ ಮಾಡ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಇವತ್ತು ದಿನ ಚೆನ್ನಾಗಿದೆ, ನಾನು ಎದ್ದಿದ್ದೀನಿ, ಬೆಳಿಗ್ಗೆ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಳ್ಳಿ 1 ಮಿನಿಟ್. ಏ, ಐ ಆಮ್ ಶಿವಕುಮಾರ್ ಅಥವಾ ಐ ಆಮ್ ಭಾವನಾ, ಐ ಆಮ್ ನರ್ಮದಾ, ಇವತ್ತು ನಾನು ಎದ್ದಿದ್ದೀನಿ, ನನ್ನ ಲೈಫ್ ಫುಲ್ ಚೆನ್ನಾಗಿರುತ್ತೆ, ಇವತ್ತು ನಾನು ಯಾರು ಮೋಸ ಮಾಡಲ್ಲ, ನಾನು ಯಾರಿಗೂ ಮೋಸ ಮಾಡಲ್ಲ, ಯಾರು ನನ್ನ ನೋಯಿಸಲ್ಲ, ನನ್ನ ಯಾರು ನೋಯಿಸಲ್ಲ ಅಂತ ಒಂದು ವಿಡಿಯೋ ಮಾಡಿ ಹಾಕೊಳ್ಳಿ ಸ್ಟೇಟಸ್ ಅಲ್ಲಿ. ಎಷ್ಟು ಚೆನ್ನಾಗಿರುತ್ತೆ. ಕರೆಕ್ಟ್ ನಾಟ್? ಜೀಸಸ್ ಸ್ಟಾರ್ಟ್ ಅಸ್ ದ ಸೇಮ್ ಥಿಂಗ್. ಶಿಲುಬೆಗೆ ಏರ್ಸಿದ್ದಾರೆ, ಆದ್ರೂ ಫಾರ್ ಗಿವ್ ಮೈ ಲಾರ್ಡ್ ಅಂತ ಹೇಳ್ತಾರೆ. ಓ ಅಂತ ಹೇಳಿ ಚಪ್ಪಳೆ ತರ್ತೀವಿ, ಹೋಗ್ತೀವಿ, ಮಾರ್ಕ್ಸ್ ಚರ್ಚ್ಗೆ ಹೋಗ್ತೀವಿ, ನೆಕ್ಸ್ಟ್ ಬಂದು ಐ ಹೇಟ್ ಯು ಅಂತ. ಕರೆಕ್ಟ್ ಅನ್ನ? ಲೆಟ್ಸ್ ನಾಟ್ ಬಿ ದಟ್ ಗುರುಸ್. ಓಕೆ, ಕಷ್ಟ ಆಗುತ್ತೆ ನಾನು ಹೇಳೋದು, ನನಗೆ ಈಸಿ ಅಲ್ಲ, ಬಟ್ ನಿಮ್ ಕೈಲಿ ಪಾಸಿಬಲ್ ಇದೆ. ನಂಗೆ ನಿಮ್ ಮೇಲೆ ನಂಬಿಕೆ ಇದೆ, ನನ್ನ ಮೇಲೆ ನಂಬಿಕೆ ಇಲ್ಲ ನನಗೆ. ಯಾಕೇಳಿ, ನಾನು ಎಲ್ಲೋ ಒಂದ್ ಕಡೆ ಇರಲ್ಲ, ನಾನು ಇರೋ ಜಾಗದಲ್ಲಿ ಒಂದೊಂದ್ಸತಿ ಅಂತವ್ರೇ ಸಿಗ್ತಾರೆ, ಅಂತವ್ರ ಹತ್ರ ಹಂಗೆ ಡೀಲ್ ಮಾಡ್ಬೇಕಾಗುತ್ತೆ. ಐ ಆಮ್ ಜಸ್ಟ್ ಎ ಮಿರರ್ ಆಫ್ ಸಂಬಡಿ. ಬಟ್ ನಿಮ್ಗೆ ಆ ಪರಿಸ್ಥಿತಿ ಇಲ್ಲ. ಯು ಹ್ಯಾವ್ ವೆರಿ ನೈಸ್ ಫ್ಯಾಮಿಲಿ, ನಿಮ್ಗೆ ಗಾಡ್ ಗ್ರೇಸ್ ಇಂದ ಎಲ್ಲ ಚೆನ್ನಾಗಿ. ಏನು ಸ್ವಲ್ಪ ದುಡ್ಡು ಕಾಸಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು, ವಿದ್ಯೆಯಲ್ಲಿ ಸ್ವಲ್ಪ ಕಮ್ಮಿ ಇರ್ಬೋದು. ಲೆಟ್ಸ್ ಲರ್ನ್ ದಟ್. ಬಟ್ ಯುರ್ ಆಲ್ ಬ್ಲೆಸ್ಡ್. ಪ್ರತಿ ದಿವಸ ನನ್ಗೆ ಏನಿಲ್ಲ ಅಂತ ಕೊರಗೋದಿಕ್ಕಿಂತ ನನ್ಗೆ ಏನಿದೆ ಅಂತ ಹೇಳೋದು ಬ್ಲೆಸ್ಸಿಂಗ್. ಇದೆಲ್ಲ ಕೇಳಿರ್ತೀವಿ ನಾವು.
ಸ್ಪ್ರೆಡ್ ದಟ್. ನಾಳೆಯಿಂದ ಹೊಸ ಹ್ಯಾಬಿಟ್ ತಗೊಳ್ಳಿ. ಬೇರೆ ಯಾರ್ದು ಸ್ಟೇಟಸ್ ಹಾಕಲ್ಲ ನಾವು, ನಮ್ದೇ ಸ್ಟೇಟಸ್ ಹಾಕೋಣ ನಾವೇ. ನಮ್ ಸ್ಟೇಟಸ್ ಅಲ್ಲಿ ನಾವೇ ಕಾಣೋದು. ಕರೆಕ್ಟ್ ಆರ್ ನಾಟ್? ಒಂದು ಪಾಸಿಟಿವ್ ಮೆಸೇಜ್ ಇವತ್ತು. ಅರ್ಥ ಆಗ್ತದೆ? ಒಂದು ಮೆಸೇಜ್ ಹಂಗ ಹಾಕೊಂತ ಹೋಗಿ ಆಟೋಮೆಟಿಕಲಿ ಯುವರ್ ಲೈಫ್ ವಿಲ್ ಚೇಂಜ್. ದ ವೈಬ್ಸ್ ಬರ್ತಾ ಇರುತ್ತೆ. ನಾನು ಇದೆಲ್ಲ ಹೇಳೋದು ರಾಂಗ್ ಅಂತಂದ್ರೆ ಹೆಂಗು ಇನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕರೆಕ್ಟ್ ಆರ್ ನಾಟ್? ಇದು ಆನ್ಲೈನ್ ಅಲ್ಲಿ ಬರುತ್ತೆ, ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ. ಯಾರಾದ್ರೂ ರಾಂಗ್ ಅನ್ನೋರು ಇದ್ರೆ ಲೆಟ್ ದೆಮ್ ಹ್ಯಾವ್ ಎ ಆರ್ಗ್ಯುಮೆಂಟ್ ವಿತ್ ಮೀ. ಸಿ ಐ ಆಮ್ ಎ ಮ್ಯಾನ್ ಮೇಡ್ ವಿತ್ ಮಿಸ್ಟೇಕ್ಸ್. ಅಂದ್ರೆ ನನ್ನ ಲೈಫ್ ಅಷ್ಟು ಈಸಿಯಾಗಿ ಬಂದಿಲ್ಲ, ಸಾಕಷ್ಟು ಮಿಸ್ಟೇಕ್ ಮಾಡಿದೀನಿ. ಎಲ್ಲೋ ಎಡವಿದ್ದೀನಿ, ಎಲ್ಲೋ ತಪ್ಪು ಮಾಡಿದೀನಿ, ಎಲ್ಲೋ ಅಡ್ಡದಾರಿ ಹಿಡಿದೀನಿ, ಏನೋ ಒಂದಾಗಿ ಹೋಗ್ತಾ 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 ನನ್ಗೆ ಅನ್ಸುತ್ತೆ ಓಕೆ ಐ ಹ್ಯಾವ್ ಟು ಬಿ ಲೈಕ್ ದಿಸ್ ಅಂತ. ನಾನು ಕರೆಕ್ಷನ್ ಮಾಡ್ಕೊಂಡು ಹೋಗ್ತಾನೆ. ಇನ್ನೂ ಕರೆಕ್ಷನ್ ಮಾಡೋದು ತುಂಬಾ ಇರುತ್ತೆ. ಯು ಕ್ಯಾನ್ ಡಿಸೈಡ್ ಸಂಬಡೀಸ್ ಫ್ಯೂಚರ್ ಆರ್ ಪ್ರೆಸೆಂಟ್ ಬೈ ದ ಪಾಸ್ಟ್. ಬಟ್ ನೀವ್ ಹಂಗಿಲ್ಲ, ಯುರ್ ಆಲ್ ವೆರಿ ಗುಡ್. ಓಕೆ, ನೀವು ಪ್ರಪಂಚಕ್ಕೆ ಜಾಸ್ತಿ ಕಾಲು ಇಟ್ಟೇ ಇಲ್ಲ. ದಟ್ಸ್ ವಾಟ್ ಐ ಲವ್ ಯು ಅಬೌಟ್ ಆಲ್. ನಿಮ್ ಬಗ್ಗೆ ನನ್ಗೆ ಖುಷಿ ಏನಂತಂದ್ರೆ ಈ ಕೆಟ್ಟ ಪ್ರಪಂಚಕ್ಕೆ ಕಾಲೇ ಇಟ್ಟಿಲ್ಲ ನಾನು. ಯು ಆರ್ ದೇರ್ ಸೇಫ್ ಗುಡ್. ಸೊ ನೌ ಯು ಆರ್ ಗೆಟಿಂಗ್ ಇನ್ ಟು ದೆಮ್. ಜಸ್ಟ್ ಬಿ ಲೈಕ್ ಯು, ಡೋಂಟ್ ಬಿ ಲೈಕ್ ದ ಅದರ್ಸ್. ಅರ್ಥ ಆಗ್ತದೆ? ಕ್ಲಾರಿಟಿ ಬಂತು ಎಲ್ರಿಗೂ? ಓಕೆ ಸರ್. ಓಕೆ, ಈಗ ಏನೇನ್ ಕ್ವೆಶನ್ಸ್ ಇದೆ? ಮೆಟೀರಿಯಲ್ಸ್ ಬಂದಿಲ್ಲ ಅಂತಂದ್ರು ನಾನು ಲಾಸ್ಟ್ ಟೈಮ್ ಯಾರು ನಮ್ಮ ಆಫೀಸ್ಗೆ ಬಂದಿದ್ರು ಅವ್ರಿಗೆ ಕ್ಲೀನ್ ಆಗಿ ಹೇಳಿದೀನಿ. ಮೆಟೀರಿಯಲ್ಸ್ ಇನ್ನೂ 15 ದಿವಸ ಲೇಟ್ ಆಗುತ್ತೆ. ಆಗಸ್ಟ್ 1ನೇ ತಾರೀಕು ಕೊಡ್ತೀನಿ. ಯಾಕಂದ್ರೆ ಎವ್ರಿಥಿಂಗ್ ಇಸ್ ಸೋಲಿ ಹ್ಯಾಂಡಲ್ಡ್ ಬೈ ಮೀ. ಸೊ ಸಾಕಷ್ಟು ವಿಚಾರಗಳಿದಾವೆ ಮಾಡೋದಕ್ಕೆ. ಪ್ರಿಂಟಿಂಗ್ ಎಲ್ಲ ಇದೆ, ಬಲ್ಕ್ ಅಲ್ಲಿ ಪ್ರಿಂಟ್ ಮಾಡಿಸ್ತಾ ಇದ್ದೀನಿ. 50 100 ಮಾಡ್ತಾ ಇಲ್ಲ, 5,000 10,000 ಮಾಡಿಸ್ತಾ ಇದ್ದೀನಿ. ಓಕೆ, ಅಂಡ್ ಅದ್ರಲ್ಲಿ ಸಾಕಷ್ಟು ವಿಚಾರ ಇರುತ್ತೆ. ಇವಾಗ ಪ್ರಿಂಟರ್ ಲೇಟ್ ಆಗ್ಬೋದು, ಇಲ್ಲ ಕಂಪನಿ ಹತ್ರ ಯಾವ್ದು ಫಂಡ್ ಕಮ್ಮಿ ಇರ್ಬೋದು. ಒಂದ್ 10,000 ಬುಕ್ ಪ್ರಿಂಟ್ ಮಾಡ್ಸಕ್ಕೆ ಒಂದಷ್ಟು ದುಡ್ಡು ಇಲ್ದೇ ಇರ್ಬೋದು. ನಂಗೆ ಯಾವ್ದೋ ಬರ್ಬೇಕಾಗಿರೋ ಪೇಮೆಂಟ್ ಬರ್ದಿಲ್ದೇ ಇರ್ಬೋದು. ಸಾಕಷ್ಟು ಕಾರಣಗಳು ಇರ್ಬೋದು. ಬಟ್ ನಮ್ದು ವರ್ಕ್ ಫ್ರಮ್ ಹೋಮ್ ಅವ್ರದೆಲ್ಲ ಯಾರ್ಯಾರು ಎಲಿಜಿಬಲ್ ಇದೆ ಅವ್ರಿಗೆಲ್ಲ ಸ್ಯಾಲ್ರೀಸ್ ಹೋಗಿಲ್ಲೇನ್ರಿ ನರ್ಮದಾ? ಎವ್ರಿಬಡಿ ಆರ್ ಗೆಟಿಂಗ್ ಅಲ್ಲ? ಓಕೆ, ಸೊ ಓಕೆ, ಅದನ್ನೆಲ್ಲ ನಾನು ಶೋ ಆಫ್ ಮಾಡೋದು ಬೇಕಾಗಿಲ್ಲ. ಎಲ್ಲೋ ಒಂದೊಂದ್ ಕಡೆ ಫಾರ್ ಎಕ್ಸಾಂಪಲ್ ಮೊನ್ನೆ ಯಾರಿಗೋ ಒಂದ್ 4 ಜನ ಚೆಕ್ ಬರೀ ಕೇಳಿದ್ ಯಾವ್ದೋ ಒಂದು ಹೆಣ್ಮಗುಗೆ ರಾಂಗ್ ನೇಮ್ ಬರ್ದಿದ್ರು. ಒಂದೆರಡು ಚೆಕ್ ರಾಂಗ್ ನೇಮ್ ಬರ್ದು ಏನಾಗುತ್ತೆ? ರಾಂಗ್ ನೇಮ್ ಬರ್ದ್ರೆ ಬೌನ್ಸ್ ಆಗುತ್ತಲ್ಲ. ಒಂದ್ 2-3 ಹತ್ರ ಕೇಸಸ್ ಇದ್ವಿ, ಕಾಲ್ ಮಾಡೋದು ಕೇಳ್ಕೊಂಡು ಟ್ರಾನ್ಸ್ಫರ್ ಮಾಡಿದೀನಿ. ದಟ್ ವಿಲ್ ಬಿ ಡನ್. ಫಸ್ಟ್ ಟೈಮ್ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಚೆಕ್ ಕೊಡ್ತೀವಿ. ಯಾಕಂದ್ರೆ ವಿ ವಾಂಟೆಡ್ ಟು ಬೈ ಹ್ಯಾಂಡ್ ಇಂದ ಕೊಡ್ಬೇಕು ಅಂತ. ಬಟ್ ನೆಕ್ಸ್ಟ್ ಟೈಮ್ ಇಂದ ಇಟ್ ವಿಲ್ ಗೋ ಆನ್ಲೈನ್, ಆಟೋಮೆಟಿಕ್ ಆಗಿ ಹೋಗುತ್ತೆ. ಸೊ ಪೇಮೆಂಟ್ಸ್ ಬಗ್ಗೆ ನೋ ನಥಿಂಗ್ ಟು ವರಿ. ನಾಳೆಯಿಂದ 5ರಿಂದ 6 ಗಂಟೆ ಒಂದು ಸೆಷನ್ ಇರುತ್ತೆ, 10 ಗಂಟೆ ಒಂದು ಸೆಷನ್ ಇರುತ್ತೆ. ಅಬಾಕಸ್ ಕ್ಲಾಸು ಮಧ್ಯಾಹ್ನ 11 ಗಂಟೆಯಿಂದ 3 ಗಂಟೆ ಯಾವ್ದಾದ್ರು ಒಂದು ಸೆಷನ್ ಅಬಾಕಸ್ ಮತ್ತೆ ವೇದಿಕ್ ಮ್ಯಾಥಮೆಟಿಕ್ಸ್ ಅಟೆಂಡ್ ಮಾಡ್ಬೋದು. ಯಾರ್ಯಾರಿಗೆ ಅಟೆಂಡ್ ಮಾಡಕ್ ಆಗಲ್ಲ ರೇಸ್ ಯುವರ್ ಹ್ಯಾಂಡ್ಸ್. ನಾಳೆ ಕ್ಲಾಸ್ ಸ್ಟಾರ್ಟ್ ಆದ್ರೆ 5ರಿಂದ 6 ಗಂಟೆ ಬ್ಯಾಚ್ ಇದ್ರೆ ಮಾಡ್ಲೇಬೇಕಲ್ಲ. ಬೆಳಗ್ಗೆ 5 ಗಂಟೆ ಶಿವಕುಮಾರ್ ಸರ್ ಕ್ಲಾಸ್ ಇರುತ್ತೆ. ನಾನು ಕ್ಲಾಸಿಗೆ ಬಂದಿಲ್ಲ, ನಿಮ್ಮಲ್ಲಿ ಯಾರೊಬ್ರು ಟ್ರೈನಿಂಗ್ ಮಾಡ್ಬೇಕು. ಕ್ಲಿಯರ್? ಪಾಸಿಬಲ್? 6 to 7 ಓಕೆನಾ? ನನಗೆ ಓಕೆ ಸರ್. ಫಾರ್ ಅದರ್ಸ್ ಏನು ಗೊತ್ತಿಲ್ಲ, ನನಗೆ ಓಕೆ. ಎಲ್ರಿಗೂ 6 to ಸರ್ 7 ಮಾರ್ನಿಂಗ್ 6 to 7 ಮಾರ್ನಿಂಗು 5:30 to 6:30 ಇಟ್ಕೊಡೋಣ ನನ್ನ ಕ್ಲಾಸ್. ಓಕೆ, ಒನ್ ಸೆಷನ್ ಕಂಪಲ್ಸರಿ ಎಲ್ಲರೂ ಬರ್ಬೇಕು ಅದಕ್ಕೆ. ಓಕೆನಾ? ಈವ್ನಿಂಗ್ ಕ್ಲಾಸಸ್ ಯಾಕಂದ್ರೆ ಇವಾಗ 8:30 to 10 o'clock ಸಂಜೆ ಕ್ಲಾಸ್ ನಡೀತಿದೆಲ್ಲ, ಅದು ರೀಸ್ಟಾರ್ಟ್ ಮಾಡಿದ್ದಾರೆ ಕ್ಲಾಸಸ್. ಅರ್ಥ ಆಗ್ತಿದೆ ಹೇಳ್ತಿರೋದು? ಓಕೆ, ಯಾರ್ಯಾರು ಮಿಸ್ ಆಗ್ತೀರಾ ಅವ್ರಿಗೆ ಒಂದು ಅವಕಾಶ ಕೊಡ್ತೀನಿ, ಕೇಳ್ಕೊಳ್ಳಿ. ಯಾರ್ಯಾರು ಮಿಸ್ ಆಗ್ತೀರಾ ಮಾರ್ನಿಂಗ್ 5:30 to 6:30 ಬರಕ್ ಆಗಲ್ಲ, ಸಂಡೇ ಒಂದು 3 hour ಸೆಷನ್ ಇಟ್ಕೊಳ್ಳೋಣ, 3 hour ಸೆಷನ್. ಅರ್ಥ ಆಗ್ತಿದ್ಯಾ? ಎರಡೇ ಚಾಯ್ಸ್. ಶಿವಕುಮಾರ್ದು ಕ್ಲಾಸಸ್ ಯಾವಾಗಿರುತ್ತೆ? ಪ್ರತಿ ದಿವಸ 5:30 6:30 ಒಂದು ಕ್ಲಾಸು ಡೈಲಿ ಇರುತ್ತೆ. ವಾರದಲ್ಲಿ 6 ದಿವಸ. ಸಂಡೇ ಎಲ್ಲರೂ ಮನೇಲಿ ಇರ್ತೀರಲ್ಲ, ಒಂದ್ 7ರಿಂದ 8 ಗಂಟೆ ಬೆಳಿಗ್ಗೆ, 7ರಿಂದ 10 ಗಂಟೆ 3 hour. ಅಷ್ಟು ಇಂಟರ್ನೆಟ್ ಇರ್ಬೇಕು ನಿಮ್ಮ ಹತ್ರ, ಅದು ಇಂಪಾರ್ಟೆಂಟ್. ನನ್ನ ಹತ್ರ ಇರುತ್ತೆ ಇಂಟರ್ನೆಟ್, ಅಷ್ಟು ನಿಮ್ಮ ಹತ್ರ ಇರ್ಬೇಕು. ಒಂದ್ ಕೆಲಸ ಮಾಡಿ, ಈಗ ಸದ್ಯಕ್ಕೆ ಏನ್ ಮಾಡೋಣ, ಒಂದ್ ಸೆಷನ್ ಸ್ಟಾರ್ಟ್ ಮಾಡಿದೀನಿ. ಮಾರ್ನಿಂಗ್ 5:30 to 6:30 ಕ್ಲಾಸ್ ಸ್ಟಾರ್ಟ್ ಮಾಡಿ ನಾಳೆಯಿಂದ. ಆಮೇಲೆ ನೋಡೋಣ, ಎಲ್ಲರೂ ಸಾಧ್ಯ ಮಾಡ್ಕೊಂಡು 5:30 6:00 ಬರಕ್ ಸ್ಟಾರ್ಟ್ ಮಾಡಿ. ಓಕೆನಾ? ಸ್ವಲ್ಪ ದಿವಸ ಕಷ್ಟ ಆಗುತ್ತೆ, ಯಾಕಂದ್ರೆ ನಾಳೆ ದಿವಸ ಮಕ್ಕಳು ಕ್ಲಾಸಿಗೆ ಬಂದಾಗ ನಿಮ್ಗೆ ಬೆಳಿಗ್ಗೆ ಬ್ಯಾಚ್ ಕಾಣಲ್ಲ ಸರ್ ಅಂದ್ರೆ ಏನ್ ಮಾಡೋದು ಅವಾಗ? ಯು ಹ್ಯಾವ್ ಟು ಟೇಕ್ ದ ಕ್ಲಾಸಸ್. ಕರೆಕ್ಟ್? ಸೊ 5:30 to 6:30 ಇಸ್ ಫೈನಲ್. ಕ್ಲಿಯರ್? 6 to 7 ಯಾಕೆ ಅಂದ್ರೆ ಪಾಪ ಕೆಲವ್ರು 7 ಗಂಟೆಗೆ ಹೋಗಿರುತ್ತೆ ಸ್ಕೂಲ್ಗೆ. ಅರ್ಥ ಆಗ್ತಿದೆ? ರೀ, ಎಲ್ರು ಮುಖ ತೊಳ್ಕೊಂಡ್ ಬನ್ನಿ. ಬೆಳಿಗ್ಗೆ ಬಂದು ಗೂಗಲ್ ಮೀಟ್ ಆನ್ ಮಾಡ್ಬಿಟ್ಟು ಇದು ಏನೇ ಜೂಮ್ ಆನ್ ಮಾಡ್ಬಿಟ್ಟು ವಿಡಿಯೋ ಆಫ್ ಮಾಡಿ ಮಲ್ಕೊಂಡ್ರಿ ಅಂತ ಇಟ್ಕೊಳ್ಳಿ. ಅರ್ಥ? ಒಂದ್ಸತಿ ಕರಿತೀನಿ, 2 ಸತಿ ಕರಿತೀನಿ, 3ನೇ ಸತಿ ಕರೆದಿಲ್ಲ ಅಂದ್ರೆ ನೆಕ್ಸ್ಟ್ ಇಂದ ಕ್ಲಾಸ್ಗೂ ಸೇರ್ಸಲ್ಲ. ಯು ವಿಲ್ ಬಿ ಔಟ್ ಆಫ್ ದ ಟ್ರೈನಿಂಗ್ ಡಿಪಾರ್ಟ್ಮೆಂಟ್. ಎನಿ ಡೌಟ್ಸ್? ಕ್ಲಿಯರ್? ಓಕೆ. ಮಾರ್ನಿಂಗ್ 5:30 ಸ್ಟಾರ್ಟ್ ಆಯ್ತು ಮಾರ್ನಿಂಗ್ ಇಂದ. ನಾಳೆ ಬೇಡಮ್ಮ, ಮಂಡೇ ಇಂದ ಸ್ಟಾರ್ಟ್ ಮಾಡೋಣ. ಓಕೆ, ಎಲ್ಲಾರು ಡೈಲಿ 5:30 ಇದೆಲ್ಲ ಸ್ಟಾರ್ಟ್ ಮಾಡಿ. ಅಂದ್ರೆ ಪ್ರಾಕ್ಟೀಸ್ ಒಂದು 4-5 ದಿವಸ ಎದ್ದು 1 hour ಕೂತ್ಕೊಳ್ಳಿ. ಪ್ರಾಕ್ಟೀಸ್ ಇಲ್ಲ ಸಾಕಷ್ಟು ಜನಕ್ಕೆ, ನಂಗೆ ಗೊತ್ತಿದೆ. ಓಕೆ, 5ರಿಂದ 5:30 ರೆಡಿ ಮಾಡ್ಕೊಳ್ಳಿ. ಈವ್ನಿಂಗ್ ನನಗೆ 5 to 6 ಕಷ್ಟ ಆಗುತ್ತಮ್ಮ, ಬಿಕಾಸ್ ಐ ವಿಲ್ ಬಿ ಇನ್ ಆಪರೇಷನ್ಸ್, ಅದ್ರಲ್ಲಿ ಆಗಲ್ಲ. ಬಟ್ ನನ್ನ ಜಾಗ ಒಬ್ರು ಬೇರೆ ಟ್ರೈನರ್ ಕರಿತೀನಿ. ಓಕೆನಾ?
ನನ್ ಜಾಗ ಒಂದು ಟ್ರೈನರ್ಸ್ನ ಹಾಕ್ತೀನಿ. ಓಕೆ, ಮೈ ಸಬ್ಜೆಕ್ಟ್ ಸ್ವಲ್ಪ ಕಷ್ಟನೇ, ಯಾಕಂತಂದ್ರೆ ನಾನು ಕೆಲವು ಸಬ್ಜೆಕ್ಟ್ ಗಳಲ್ಲಿ ಹೇಳ್ಕೊಡಿ ಅಂತಂದ್ರೆ ಅವರು ಕೇಳಂತ ಡಿಮ್ಯಾಂಡ್ಸ್ ಏನಿರ್ತಾವಲ್ಲ, ಮತ್ತೆ ಅವ್ರು ಹೇಳ್ತಾರೆ ಸರ್ ಈ ಕ್ರೌಡ್ಗೆ ಹೇಳ್ಕೊಡಕ್ ಆಗಲ್ಲ ಅಂತ. ಬಟ್ ಐ ಟ್ರೈ ಟು ಫೈಂಡ್ ಸಂಬಡಿ ರಿಪ್ಲೇಸ್ಮೆಂಟ್ ಫಾರ್ ಮೈ ಸಬ್ಜೆಕ್ಟ್. ಆಗ್ಬೋದಾ? Okay. ಡಿಸೆಂಬರ್ Yes, sir. ಆದ್ಮೇಲೆ ನನ್ನ ಕಂಪ್ನಿಗೆ ಒಳ್ಳೆ ಸಿಇಒ ಬಂದ್ರೆ ಐ ರಿಟೈರ್ ಅಂಡ್ ಐ ಬಿ ಜಸ್ಟ್ ಟ್ರೈನರ್. ಐ ಲವ್ ಟು ಟ್ರೈನ್. ಓಕೆನಾ? ಡಿಸೆಂಬರ್ ಒಳಗಡೆ ಒಳ್ಳೆ ಸಿಇಒ ನೋಡ್ತಾ ಇದ್ದೀನಿ ನನ್ನ ಕಂಪ್ನಿಗೆ. ಯಾರಾದ್ರೂ ಒಳ್ಳೆ ಸಿಇಒ ಸಿಕ್ತು ಅಂತಂದ್ರೆ ಓಕೆ, ಹ್ಯಾಂಡಲ್ ಎವ್ರಿಥಿಂಗ್ ಫ್ರಮ್ ಜನವರಿಯಿಂದ ಐ ಬಿ ಫುಲ್ ಟೈಮ್ ಟ್ರೈನರ್. ಆಗ್ಬೋದಲ್ಲ? ಎ ಟೀಮ್ ಭಗೀರಥ ಯಜ್ಞ ಪ್ರೋಗ್ರಾಮ್ ಅವರು ಯಾರ್ಯಾರು ಜಾಯ್ನ್ ಆಗಿದ್ದೀರಾ, ದಯವಿಟ್ಟು ಇನ್ನೊಂದು 10 ದಿವಸ ಈ ಟ್ರೈನರ್ಸ್ ಗ್ರೂಪ್ ಅಲ್ಲೇ ಬರ್ತಾರೆ. ನಾನೇ ನಿಮ್ಗೆ ಸೆಗ್ರಿಗೇಟ್ ಮಾಡಿ ನಿಮ್ ಕೆಲಸ ಏನು ಅಂತ ಹೇಳ್ತೀನಿ 1 by 1. ಓಕೆ ಸರ್, ಏನು ಹೇಳಿಲ್ಲ ಅಲ್ಲ. ಡೈಲಿ ಬೆಳಿಗ್ಗೆ 5:30 ಕೆಲಸ, 5:30. ಇವತ್ತು ಎಲ್ಲಾ ಗ್ರೂಪ್ ಅಲ್ಲಿ ಹಾಕ್ಬಿಡಿ ಉಮೇಶ್, ಒಂದು ಲಿಂಕ್ ಹಾಕ್ಬಿಡಿ, ಶೆಡ್ಯೂಲ್ಡ್ ಮೀಟಿಂಗ್ ಹಾಕ್ಬಿಡಿ 5:30 ಇಂದ 6 ಗಂಟೆ 6:30. ಯು ಕ್ಯಾನ್ ರೆಕಾರ್ಡ್ ಆಲ್ ದ ಕ್ಲಾಸಸ್, ನೋ ಪ್ರಾಬ್ಲಮ್. ರೆಕಾರ್ಡ್ ಆಟೋಮೆಟಿಕ್ ರೆಕಾರ್ಡೆಡ್ ಇರುತ್ತೆ. ಮಿಸ್ ಆದ್ರೆ ನೋಡ್ಕೊಂತಾರೆ. ಬಟ್ ಕಂಟಿನ್ಯೂಸ್ ಮಿಸ್ ಮಾಡಿದ್ರಿ, ಕತೆ ಹೇಳಿದ್ರಿ, ಎದಳಿಲ್ಲ ಅಂತಂದ್ರೆ ವಿಲ್ ಬಿ ಔಟ್ ಆಫ್ ದ ಗೇಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಏನಾದ್ರು ಕ್ವೆಶನ್ಸ್ ಇದ್ರೆ ಈಗ ಕೇಳಿ. ಇನ್ನೊಂದು ಏನೋ ಥಾಟ್ ಬಂದಿತ್ತು ನಂಗೆ. ಮತ್ತೆ ಇನ್ನೊಂದ್ರಿ, ವರ್ಕ್ ಫ್ರಮ್ ಹೋಮ್ ಅಲ್ಲಿ ಜಾಯ್ನ್ ಆಗೋದು 2 ಸ್ಯಾಲರಿ ಬರಲ್ರಿ, ಹೇಳಿದೀನಿ. ಸ್ಮಾರ್ಟ್ ಆಗಿ ಮೂವ್ ಮಾಡ್ತಾ ಇದಾರೆ ಕೆಲವರೆಲ್ಲ. ಅರ್ಥ ಆಗ್ತಿದ್ಯಾ? ಈ ಕಡೆ ವರ್ಕ್ ಫ್ರಮ್ Okay, ಹೋಮ್ sir. ಆಗಿ 45 ದಿವಸ ಟ್ರೈನರ್ ಸ್ಯಾಲರಿ ಇರಲ್ಲ ಅಂತ ಹೇಳ್ಬಿಟ್ಟು ವರ್ಕ್ ಫ್ರಮ್ ಯಾರು ನಮ್ಮ ರೇಖಾ ಗೀಕಾ ಎಲ್ಲ ಆತರ ಜಾಯಿನ್ ಮಾಡ್ಸಿರ್ತಾರೆ. ಅದು ಬ್ಯಾಡ್ ಹ್ಯಾಬಿಟ್, ಬಿಟ್ಟಾಕ್ರಿ ಇದನ್ನ. ಓಕೆನಾ? ಟ್ರೈನರ್ ಆಗಿ ಬಂದ್ರೆ ಟ್ರೈನರ್ ಆಗಿ ಬರ್ರಿ. ಏನೊಂದು 5,000 ಬಂದಿಲ್ಲ ಅಂತ ತಿಂಗಳಲ್ಲಿ ಪ್ರಪಂಚ ಮುಳುಗೋಗಲ್ಲ. ಕರೆಕ್ಟ್ ಅಲ್ವಾ? ಟ್ರೈನರ್ ಆಗಿರೋ ಟ್ರೈನರ್ ಆಗಿ ಇರಿ. ಅರ್ಥ ಆಗ್ತಾ ಇದೆಯಾ? ಎರಡು ಬರ್ಲಿ ಅಂತ ಎರಡಕ್ಕೂ ಜಾಯ್ನ್ ಆಗೋದು. ಯಾರಪ್ಪ ಮೆಸೇಜ್ ಕಳಿಸ್ರು, ಥ್ಯಾಂಕ್ ಯು ವೆರಿ ಮಚ್ ರಿಮೈಂಡ್ ಮಾಡಿದಕ್ಕೆ. ಎರಡು ಆಗದ್ ಟ್ರೈ ಮಾಡ್ಬೇಡಿ, ಸರ್ ಎರಡು ಆದ್ರೆ ಒಂದ್ ಪೇ ಡೌಟ್ ಮಾಡಲ್ಲ. ಇದೆ ಹಾ, ಸರ್. ಅದು 3,000 ಸಮಥಿಂಗ್ ಹೇಳಿದ್ರಲ್ಲ, ನಾವು 3,000 ಸಮಥಿಂಗ್ ಪೇ ಮಾಡಿ ಜಾಯಿನ್ ಆಗಿದೀವಲ್ಲ, ಸೊ ಅದೇನೋ ಬ್ಯಾಗ್ ಸಮ್ ಸ್ಯಾರೀಸ್ ಎಲ್ಲ ಹೇಳಿದ್ರಲ್ಲ ಸರ್, ಅದು ಕ್ಲಾರಿಟಿ ಅಲ್ಲಪ್ಪ ಸಿಗ್ಲಿಲ್ಲ. ಭಾವನಾ, ಆಕ್ಚುಲಿ ಹಾ ನೀವು ಸರ್. ಟ್ರೈನರ್ ಆಗಿ ಜಾಯ್ನ್ ಆಗಿರೋದು 3,540 ಕೊಟ್ಟಿದ್ದು. ಇನ್ನು ಮುಂದಕ್ಕೆ ಬರೋ ಟ್ರೈನರ್ಸ್ 6,540 ಕಟ್ಟಬೇಕು. ಎಷ್ಟು? ಆಯ್ತಾ? 6,500. ನಿಮ್ಗೆಲ್ಲ ಏನೇನು ಆಗಿದ್ದೀರಾ, ನೀವ್ ಏನ್ ಮಾಡಿದ್ರೆ ನಿಮ್ಗೆಲ್ಲ ಅವ್ರಿಗೆಲ್ಲ ಏನ್ ಕೊಡ್ತೀವಿ ಅದೆಲ್ಲ ನಿಮ್ಗೂ ಕೊಡ್ತೀವಿ. ಬಿಕಾಸ್ ಯು ಆರ್ ಮೈ ಫಸ್ಟ್ ಸೆಟ್ ಅಲ್ಲ. ಓಕೆ, ಫಸ್ಟ್ ಸೆಟ್ ಹೇಳಿದ ತಕ್ಷಣ ವಿಶ್ವಗ್ರ ಮೇಲೆ ಕಾನ್ಫಿಡೆಂಟ್ ಇಟ್ಕೊಂಡು ಬಂದ್ರಿ. ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ, ಅವ್ರು ಡೌಟ್ ಪಟ್ಕೊಂಡು ಬಂದಿರಲ್ಲ. ಇವಾಗ ನಮ್ಮನ್ನ ನಂಬಿ ಬಂದವರಿಗೆ ವಿ ಶುಡ್ ಗಿವ್ ಸಮಥಿಂಗ್ ಅಲ್ವಾ. ದಟ್ಸ್ ವಾಟ್ ಐ ಆಮ್ ಡೂಯಿಂಗ್ ಇಟ್. ಓಕೆ, ಯು ವಿಲ್ ಗೆಟ್ ಆಲ್ ದ ಥಿಂಗ್ಸ್ ವಾಟ್ ದೇ ಗೆಟ್, ಬಟ್ ದೇ ವಿಲ್ ಪೇ 6,540. ಮತ್ತೆ 354 ರೂಪಾಯಿ ಏನಿತ್ತಲ್ಲ ಅವರಿಗೆ 3,540. ಓಕೆನಾ? ಅವ್ರಿಗೆ ಏನ್ ಸಿಗುತ್ತೋ 354 ರೂಪಾಯಿವರೆಗೂ ಅದೇ ಸಿಗುತ್ತೆ. ಅರ್ಥ ಆಗ್ತಿದೆ ಹೇಳ್ತಿರೋದು? ಇನ್ಮೇಲೆ 15 ಜನ ಮಾತ್ರ ಟೀಮ್ ಅಲ್ಲಿ ಇರೋದು. ಇನ್ಸ್ಟೆಡ್ ಆಫ್ 5,000 30 ಜನ ಟೀಮ್ ಇದ್ದ ಕಡೆ ಅದೇನಿದೆ ಅದೇ ಹಂಗೆ ಹೋಗುತ್ತೆ. ನೋಡೋಣ, ಟ್ರೈ ಮಾಡೋಣ ಏನ್ ಮಾಡಕ್ಕಾಗುತ್ತೆ ಅಂತ. ಹಳೆ ರೂಲ್ಸ್ ಹಳೆ ಟೀಮ್ ಆಗಿರೋರ್ಗೆ ಅದೇ ಇರುತ್ತೆ. ಹೊಸ ಟೀಮ್ಗೆ ಇನ್ಸ್ಟೆಡ್ ಆಫ್ 5,000 8,000 ಇರುತ್ತೆ. 3,540. ಮತ್ತೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಮತ್ತೆ ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕು ಅಂದ್ರೆ ಮಿನಿಮಮ್ 200 ಸ್ಟೂಡೆಂಟ್ಸ್ ಸರ್ವೆ ಮಾಡ್ಲೇಬೇಕು. ಕ್ಲಿಯರ್ ಆಗಿ ಇಟ್ಕೊಂಡು ಸರ್ವೆ ಮಾಡ್ಲೇಬೇಕು 200 ಸ್ಟೂಡೆಂಟ್ಸ್. ಓಕೆನಾ? ಓಕೆ, ನೆಕ್ಸ್ಟ್ ಮಂಜುಳಾ, ಕ್ವೆಶನ್ಸ್ ಏನು? ಹ್ಯಾಂಡ್ ರೈಸ್ ಮಾಡಿದಿರಾ? ನಮಸ್ತೆ ಸರ್. ನಮಸ್ತೆ ಸರ್. ಸರ್, ಬ್ಯಾಂಗ್ಳೂರಲ್ಲಿ ಟೀಮ್ ಮಾಡ್ಬೇಕು ಅಂದ್ರೆ ಈಗ ನಾನು ಟ್ರೈನರ್ ಆಗಿ ಜಾಯ್ನ್ ಆಗಿದ್ದೀನಿ. ಈಗ ನಾವು ಟೀಮ್ ಮಾಡ್ಬೋದಾ? ಎಸ್ ಮಂಜುಳಾ, ಮಾಡಿ. ನೀವು ವಿದ್ಯಾರಣ್ಯಪುರ ಅಲ್ಲ, ನನ್ನ ಹತ್ರ ಡೈರೆಕ್ಟ್ ಮಾತಾಡಿದ್ರಲ್ಲ ನೀವು. ಸೆಕೆಂಡ್ ಬ್ಯಾಚ್ ಟ್ರೈನರ್ಸ್ ಎಲ್ಲ 6,540 ಟ್ರೈನ್. ಓಕೆ, ಮಾಡಿ. 15 ಜನ ಟೀಮು 3,540, 5 ಜನ ಟ್ರೈನರ್ಸ್ 6,540. 15 ಜನ ಸ್ಟೂಡೆಂಟ್ಸ್ ಸರ್? ಸ್ಟೂಡೆಂಟ್ಸ್ ಅಲ್ಲಮ್ಮ, ಯಾರಾದ್ರೂ ಕೆಲಸ ಹುಡುಕ್ತಿರ್ತಾರೆ, ವರ್ಕ್ ಫ್ರಮ್ ಹೋಮ್ ಕೆಲಸ ಇರ್ದಿರೋರು, ಡಿಗ್ರಿ ಇರೋರು, ಇಲ್ಲ ಹೌಸ್ ವೈಫ್, ಹೋಮ್ ಮೇಕರ್ಸ್, 18 ವರ್ಷ ದಾಟಿರ್ಬೇಕು, ಚೆನ್ನಾಗಿ ಓಡಾಡ್ಕೊಂಡು ಕೆಲಸ ಮಾಡೋ ಇರ್ಬೇಕು. ವರ್ಕ್ ಫ್ರಮ್ ಹೋಮ್ 3,540 ರೂಪಾಯಿ ಕಟ್ಬೇಕು ಅವ್ರಿಗೆ ಟ್ರೈನಿಂಗು. 15 ಜನ ಟೀಮು, ಮಿನಿಮಮ್ ಸ್ಯಾಲರಿ 8,000 ಮಾ. ಓಕೆ ಸರ್. ಟ್ರೈನರ್ಸ್ ಎಷ್ಟು ಹೇಳಿ? 6,540. ಓಕೆನಾ? ಥ್ಯಾಂಕ್ ಯು ಸರ್. ಸರ್, ಮತ್ತೆ ಆಫ್ಲೈನ್ ಕ್ಲಾಸ್ ಹೇಳಿದ್ರಲ್ವಾ ಸರ್? ಆಫ್ಲೈನ್ ಕ್ಲಾಸ್ ಹೇಳಿದ್ರಲ್ಲ, ಮಾರ್ನಿಂಗ್ 5 to 6, 6 to 7 ಹಂಗ್ ತಗೋಬೇಕಾ ಆಫ್ಲೈನ್ ಕ್ಲಾಸ್? ಯಾವ ಆಫ್ಲೈನ್ ಕ್ಲಾಸ್ ನಂಗೆ ಅರ್ಥ ಆಗಿಲ್ಲ, ಸಾರಿ, ಬಿ ಕ್ಲಿಯರ್. ಅದೇ ಅಲ್ಲ, ಮಕ್ಕಳಿಗೆ ಸರ್, ಸ್ಟೂಡೆಂಟ್ಸ್ಗೆ ನಮ್ ಟ್ರೈನಿಂಗ್ ಮುಗ್ದಿ. ಹೌದು, ಆಬ್ವಿಯಸ್ಲಿ ಬೆಳಿಗ್ಗೆ ಇವಾಗ ಸ್ಕೂಲ್ ಗೋಯಿಂಗ್ ಮಕ್ಳಿಗೆ ನಾವು ಟೀಚಿಂಗ್ ಮಾಡ್ತಾ ಇದೀವಿ ಅಂತಂದ್ರೆ ಬೆಳಿಗ್ಗೆ 5ರಿಂದ 8 ಗಂಟೆನೆ ಪಾಸಿಬಲ್, ಸಾಯಂಕಾಲ 5ರಿಂದ 10 ಗಂಟೆನೆ ಪಾಸಿಬಲ್. ಇದು ಲಾಜಿಕ್ ಅಲ್ವಾ? ಇದು ಬೇರೆ ದೇರ್ ಇಸ್ ನಥಿಂಗ್. ಫಾರ್ ಎಕ್ಸಾಂಪಲ್, ಇವಾಗ ನಮ್ದು ಬೇರೆ ಕೋರ್ಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಯಾವ್ದೋ ಸ್ಪೋಕನ್ ಇಂಗ್ಲಿಷ್ಗೆ ದೊಡ್ಡವ್ರು ಬರ್ತಾರೆ, ಹೌಸ್ ವೈಫ್ ಬರ್ತಾರೆ. ಯಾವ್ದೊಂದು ಸಾಫ್ಟ್ವೇರ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಕೆಲ್ಸಕ್ಕೆ ಹೋಗೋರು ಬರ್ತಾರೆ. ಅವಾಗ ಮಧ್ಯಾಹ್ನದ ಬ್ಯಾಚ್ ಇದ್ರೆ ಮಧ್ಯಾಹ್ನದ ಬ್ಯಾಚ್ ಕೊಡ್ತೀವಿ. ಸ್ಟೂಡೆಂಟ್ಸ್ ಬ್ಯಾಚ್ ಎಲ್ಲ ಬೆಳಿಗ್ಗೆ ಮತ್ತೆ ಈವ್ನಿಂಗ್ ಇರ್ಬೇಕು. ಓಕೆ ಸರ್, ಈಗ ನಾವು 5 ಮೆಂಬರ್ಸ್ ಟ್ರೈನಿಂಗ್ ಇದೀವಲ್ವಾ, ಟ್ರೈನರ್ಸ್ ಇದೀವಲ್ಲ, ಅವರು 5 ಜನನು ಬೆಳಗ್ಗೆನೆ ತಗೋಬೇಕಾ ಕ್ಲಾಸು 30 ಸ್ಟೂಡೆಂಟ್ಸ್ಗೆ? ಲಾಜಿಕ್ ಅಂದ್ರೆ ಇಷ್ಟೇ ಲಾಜಿಕ್. ಏನ್ ಹೇಳಿ, ಏನ್ ಮಾಡ್ತೀವಿ ನಾವು,
ಟೋಟಲ್ ನಮ್ಗೆ 5 ಜನ ಟ್ರೈನರ್ಸ್ ಇರ್ತಾರೆ. ನಮ್ ಟ್ರೈನಿಂಗ್ ಸೆಂಟರ್ 20 ಗಂಟೆಗಳ ಕಾಲ ಓಪನ್ ಇರಬೇಕು. ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆದ್ರೆ ರಾತ್ರಿ 10 ಗಂಟೆವರೆಗೂ ಓಪನ್ ಇರಬೇಕು. ಆಲ್ಮೋಸ್ಟ್ 20 ಗಂಟೆಗಳಾಯ್ತಲ್ವಾ? ಹಾ ಓಕೆ ಸರ್. 5 ಜನ ಟ್ರೈನರ್ಸ್ ಏನಕ್ಕೆ ಹಾಕಿದೀನಿ, 4 ಗಂಟೆ ಒಂದೊಂದು ಟ್ರೈನರ್ ಬರ್ತಾರೆ. ಒಂದೇ ಸ್ಟ್ರೆಚರ್ ಬರ್ಬೇಕಾ ಅವಶ್ಯಕತೆ ಇಲ್ಲ. 1 ಅವರ್ ನೀವು ಬರ್ತೀರಾ, 1 ಅವರ್ ಇನ್ನೊಬ್ರು ಬರ್ತಾರೆ. 1 ಅವರ್ ಬೆಳಿಗ್ಗೆ 5 ಜನನು 1 ಅವರ್ ಬಂದು ಹೋಗ್ತಾರೆ. ಮತ್ತೆ ಮಧ್ಯಾಹ್ನ 5 ಜನನು 1 ಅವರ್ ಬರ್ತಾರೆ, ಸಾಯಂಕಾಲ 5 ಜನ 1 ಅವರ್ ಬರ್ತಾರೆ. ಅದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಯುವರ್ ಅಂಡರ್ಸ್ಟ್ಯಾಂಡಿಂಗ್, ನಿಮ್ ಟೀಮ್ ಲೀಡರ್ ಅಂಡರ್ಸ್ಟ್ಯಾಂಡಿಂಗ್. ಫಾರ್ ಎಕ್ಸಾಂಪಲ್ ಒಂದ್ ದಿವಸ ನಿಮ್ಗೆ ಏನೋ ಬೇರೆ ಕೆಲಸ ಇರುತ್ತೆ, ಅವತ್ತು ಊರಿಗೆಲ್ಲ ಹೋಗ್ಬೇಕಾಗಿರುತ್ತೆ, ಇಲ್ಲ ಹುಷಾರಿರಲ್ಲ ಮಕ್ಳಿಗೆ, ಇಲ್ಲ ಹಸ್ಬೆಂಡ್ ಹೇಳಿರ್ತಾರೆ ಇವತ್ತು ಎಲ್ಲಿ ಹೋಗ್ಬೇಡಮ್ಮ ಮನೇಲಿರೋ ಹಬ್ಬ ಇದೆ ಏನೋ ಒಂದು ಹೇಳಿರ್ತಾರೆ. ಅವತ್ತು ನಿಮ್ ಫ್ರೆಂಡ್ ಯಾರೋ ಒಬ್ರು 2 ಅವರ್ ಕ್ಲಾಸ್ ತಗೊಂತಾರೆ ನಿಮ್ದು. ನೆಕ್ಸ್ಟ್ ಟೈಮ್ ನೀವು ತಗೊಳ್ಳಿ, ವರ್ಕ್ ಎಸ್ ಎ ಟೀಮ್. ಓಕೆ ಓಕೆ ಸರ್. ಸರ್ ಟ್ರೈನರ್ಸ್ಗೆ ಯೂನಿಫಾರ್ಮ್ ಸರ್ ವರ್ಕ್ Trainers ಫ್ರಮ್ uniform ಹೋಮಿಗೆ ಬೇಕಂದ್ರೆ ಯೂನಿಫಾರ್ಮ್ ಇದೆಯಾ? ಎಲ್ರಿಗೂ ಕೊಡ್ತೀವಿ ವರ್ಕ್ ಬಿಡ್ರಿ ಯೂನಿಫಾರ್ಮ್. ಹೌದೌದು, ವರ್ಕ್ ಎಲ್ರಿಗೂ ಫ್ರಮ್ ಕೊಡ್ತೀವಿ. ಹೋಮ್ ಸ್ಯಾರಿ ಇದೆಯಾ ಸ್ಯಾರಿ ಸರ್? ಎಲ್ರಿಗೂ ಕೊಡ್ತೀವಿ. ಸ್ಯಾರಿ ಡಿಸೈಡ್ ಆಗುತ್ತೆ ಈ ಭಾನುವಾರದೊಳಗಡೆ ಡಿಸೈಡ್ ಆಗುತ್ತೆ. ಭಾನುವಾರದೊಳಗಡೆ ಡಿಸೈಡ್ ಆದ್ಮೇಲೆ ಇಟ್ ಇಸ್ ಗೋಯಿಂಗ್ ಟು ಕಮ್. ಓಕೆ